ಸುಂದರ ಸಂಜೆಯ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸದಸ್ಯರುಗಳೇ, ಮಾರ್ನಳ್ಳಿ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳೇ, ಉಪಾಧ್ಯಕ್ಷರೇ ಹಾಗೂ ಸದಸ್ಯರುಗಳೇ, ಹಾಗೇನೆ ನಮ್ಮ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳೇ, ಹಾಗೇನೆ ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಭಾಗದ ಹಾಗೂ ಈ ಊರಿನ ಗ್ರಾಮಸ್ಥರುಗಳೇ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಕಲೇಶಪುರ ತಾಲೂಕು ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಜಗದೀಶ್ ಸರ್ ಅವರೇ ಹಾಗೂ ನಿವೃತ್ತ ಮುಖ್ಯ ಶಿಕ್ಷಕರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ರೂವಾರಿಗಳು ಆದಂತ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತ ಆಶಾ ಮೇಡಮ್ ರವರೇ ಹಾಗೂ ಎಲ್ಲ ಸಹ ಶಿಕ್ಷಕರುಗಳೇ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ ಎಲ್ಲ ಪೋಷಕರುಗಳೇ, ಗ್ರಾಮಸ್ಥರುಗಳೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿದ್ದಂತ ಈ ಶಾಲೆಯ ಎಲ್ಲ ಪುಟಾಣಿಗಳೇ, ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ, ತಮ್ಮೆಲ್ಲರೂ ಕೂಡ ಗೊತ್ತಿರುವಂತೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಸಾಕಷ್ಟು ಜನ ಅತಿಥಿಗಳು ತಮ್ಮ ಅನಿಸಿಕೆಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ತಮ್ಮೆಲ್ಲರೂ ಕೂಡ ಗೊತ್ತಿರುವಂತೆ 2024-25ನೇ ಸಾಲಿನ 7ನೇ ತರಗತಿಯ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನ ಹಾಗೆ ಒಂದು ಸರಸ್ವತಿ ಪೂಜಾ ಕಾರ್ಯಕ್ರಮವನ್ನ ಈ ದಿನ ಹಮ್ಮಿಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಶಾಲೆ ಮತ್ತು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಮುಂದಿನ ಹಂತಕ್ಕೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಒಂದು ಬೀಳ್ಕೊಡುಗೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಸಂಸ್ಕಾರ ಮತ್ತು ಸಂಪ್ರದಾಯ. ಆ ಹಿನ್ನೆಲೆಯಲ್ಲಿ ಈ ಶಾಲೆಯ ಶಿಕ್ಷಕರುಗಳು ಮತ್ತು ಎಸ್ಡಿಎಂಸಿ ಅವರೆಲ್ಲರೂ ಸೇರಿ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಒಂದು ಅದ್ದೂರಿಯಾದಂತಹ ಬೀಳ್ಕೊಡುಗೆ ಸಮಾರಂಭವನ್ನ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಗೆ ಆ ಮಕ್ಕಳಿಗೆ ಇಡೀ ಶೈಕ್ಷಣಿಕ ವರ್ಷದಲ್ಲಿ ತಾವು ಕಲಿತಂತ ವಿದ್ಯೆ ಬಹಳ ಉತ್ತಮವಾಗಿ ನೆನಪಿಗೆ ಬರಲಿ, ಮುಂದೆ ಬರ್ತಕ್ಕಂತಹ ಪರೀಕ್ಷೆಯಲ್ಲಿ ಬಹಳ ಉತ್ತಮವಾಗಿ ಪರೀಕ್ಷೆಯನ್ನು ಬರೆದು ಹೆಚ್ಚು ಅಂಕಗಳನ್ನ ಗಳಿಸಲಿ ಅಂತ ಹೇಳಿ ತಾಯಿ ಶಾರದೆ ಆ ಮಕ್ಕಳಿಗೆ ಒಂದು ಕೃಪೆಯನ್ನ ತೋರ್ಲಿ ಅನ್ನೋ ಒಂದು ಉದ್ದೇಶದಿಂದ ಸರಸ್ವತಿ ಪೂಜಾ ಕಾರ್ಯಕ್ರಮವನ್ನ ನಾವು ಸಾಂಪ್ರದಾಯಿಕವಾಗಿ ಶಾಲೆಗಳಲ್ಲಿ ಆಚರಿಸ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಇದನ್ನ ಈ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಅದ್ದೂರಿಯಾದಂತಹ ಈ ವೇದಿಕೆಯನ್ನ ಮತ್ತೆ ಇಲ್ಲಿ ನೆರೆದಿರ್ತಕ್ಕಂಥ ಜನಸ್ತೋಮವನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಇದು ಒಂದು ಸಣ್ಣ ಸರಸ್ವತಿ ಪೂಜಾ ಕಾರ್ಯಕ್ರಮ ಅಲ್ಲ, ಒಂದು ಚಿಕ್ಕದಾದಂತಹ ಒಂದು ಬೀಳ್ಕೊಡುಗೆ ಸಮಾರಂಭ ಅಲ್ಲ. ಇದು ಒಂದು ರೀತಿಯ ಅದ್ದೂರಿಯಾದಂತಹ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬಹುದು. ಇದಕ್ಕೆ ಕಾರಣೀಭೂತರು ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರುಗಳು. ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಮಾಡಬೇಕು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇದರಿಂದ ಸಾಕಷ್ಟು ಪೂರ್ವ ತಯಾರಿ ಇರುತ್ತೆ. ಸುಮಾರು 1-1.5 ತಿಂಗಳುಗಳ ಕಾಲ ಇಷ್ಟು ದೊಡ್ಡ ಒಂದು ಸಮಾರಂಭವನ್ನ ಮಾಡಬೇಕು ಅಂದಾಗ ಒಂದು ಪೂರ್ವ ಸಿದ್ಧತೆಯನ್ನ ಮಾಡ್ಕೋಬೇಕಾಗತ್ತೆ. ಆ ಪೂರ್ವ ಸಿದ್ಧತೆಗೆ ತಯಾರಿಯನ್ನ ಮಾಡಿಕೊಂಡು ಇವತ್ತು ನಿಮ್ಮ ಮುಂದೆ ಇಷ್ಟು ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನ ಮಾಡ್ಕೊಡ್ತಿದ್ದಾರೆ ಅಂದ್ರೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಆ ಎಲ್ಲ ಶಿಕ್ಷಕರಿಗೆ ಒಂದು ಸ್ಫೂರ್ತಿಯನ್ನ, ಒಂದು ಪ್ರೋತ್ಸಾಹವನ್ನ ತಾವೆಲ್ಲರೂ ಕೂಡ ತುಂಬಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಯಾಕಪ್ಪ ಅಂದ್ರೆ ಆ ಶಾಲೆ ಯಾವ ಶಾಲೆ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತಂದ್ರೆ ಆ ಶಾಲೆಯ ನೇತಾರರು, ಆ ಶಾಲೆಯ ಯಜಮಾನರು, ಆ ಶಾಲೆಯ ಮುಖ್ಯಸ್ಥರು ಸರಿಯಾಗಿದ್ದಾಗ ಮಾತ್ರ ಆ ಶಾಲೆ ಸಮರ್ಪಕವಾಗಿ ನಡೆಯಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ತಾವೆಲ್ಲರೂ ನೋಡಿದಿರ. ಆದರೆ ನಮ್ಮ ಮುಖ್ಯ ಶಿಕ್ಷಕರಾಗಿ ಇತ್ತೀಚೆಗೆ ಸುಮಾರು 2-3 ವರ್ಷಗಳ ಕಾಲ ಆಯ್ತು ಅಂತ ಕಾಣಿಸುತ್ತೆ. ಆಶಾ ಮೇಡಮ್ ಅವರು 5 ವರ್ಷ ಆಯ್ತು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ನಮ್ಮ ಆಶಾ ಮೇಡಮ್ ಅವರು ಒಂದು ವಿನೂತನವಾಗಿ 3 ವರ್ಷಗಳ ಕಾಲ ಆಯ್ತು ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಪ್ರಭಾರವನ್ನು ವಹಿಸಿಕೊಂಡು. ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ನಡೆಸ್ತಾ ಬಂದಿದ್ದಾರೆ. 2 ವರ್ಷದಿಂದಲೂ ಕೂಡ ಬಹಳ ಉತ್ತಮವಾದಂತಹ ಒಂದು ಶಾಲಾ ವಾರ್ಷಿಕೋತ್ಸವವನ್ನ ಮಾಡಿದ್ರು. ಆ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಮ್ಮನ್ನು ಕೂಡ ಆಹ್ವಾನ ಮಾಡಿದ್ರು. ಆದ್ರೆ ಕಾರಣಾಂತರಗಳಿಂದ ನಾವು ಬರಕಾಗಿರಲಿಲ್ಲ. ಬಟ್ ಈ ವರ್ಷ ಮಾಡಿದಂತ ಕಾರ್ಯಕ್ರಮಕ್ಕೆ ಖಂಡಿತ ಬಂದೇ ಬರ್ತೀನಿ ಮೇಡಮ್ ಅಂತ ಹೇಳಿದೆ. ಬಟ್ ಇಲ್ಲಿ ಬಂದಾಗ ಗೊತ್ತಾಯ್ತು ಇದು ಬರೀ
ಒಂದು ಸಾಮಾನ್ಯವಾದಂತಹ ಒಂದು ಬೀಳ್ಕೊಡುಗೆ ಸಮಾರಂಭ ಅಲ್ಲ, ಸಾಮಾನ್ಯವಾದಂತಹ ಒಂದು ಸರಸ್ವತಿ ಪೂಜಾ ಕಾರ್ಯಕ್ರಮ ಅಲ್ಲ. ಇದು ಇಡೀ ಊರಿನ ಎಲ್ಲ ಬಳಗವನ್ನು ಸೇರಿಸಿಕೊಂಡು ಬಹಳ ಅದ್ಭುತವಾಗಿ ಮಾಡ್ತಿರ್ತಕ್ಕಂಥ ಒಂದು ವಾರ್ಷಿಕೋತ್ಸವ ಸಮಾರಂಭ ಅಂತ ನನಗೆ ಆ ವೇದಿಕೆಯಲ್ಲಿ ಕೂತಾಗ ಅನ್ನಿಸ್ತು. ಸೊ ಹಾಗಾಗಿ ಮೇಡಮ್ ಅವರ ಪ್ರಯತ್ನದ ಫಲವಾಗಿ, ಯಾಕೆಂದ್ರೆ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಬಹಳ ತುಂಬಾ ಆಕ್ಟಿವ್ ಆಗಿದ್ದಾರೆ. ಏನಾದ್ರೂ ಒಂದು ಮಾಡಬೇಕು, ಮಕ್ಕಳಲ್ಲಿ ಏನಾದ್ರೂ ಒಂದು ಬದಲಾವಣೆಯನ್ನು ತರಬೇಕು, ಗ್ರಾಮಸ್ಥರಲ್ಲಿ ಏನಾದ್ರೂ ಒಂದು ಬದಲಾವಣೆಯನ್ನು ತರಬೇಕು, ಶಾಲೆಯಲ್ಲಿ ಏನಾದ್ರೂ ಒಂದು ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ಬಹಳ ಉತ್ಸಾಹದಿಂದ ಹೋಗಿದ್ದಾರೆ. ಆ ಉತ್ಸಾಹಕ್ಕೆ ನಾವು ತಣ್ಣೀರು ಎರಚಬಾರ್ದಲ್ಲ, ಅವರಿಗೆ ಪ್ರೋತ್ಸಾಹವನ್ನು ಕೊಡ್ಬೇಕಲ್ವಾ? ಆ ಪ್ರೋತ್ಸಾಹವನ್ನು ನೀವು ಕೊಡ್ತಿದ್ರಿ ಅನ್ನೋದಕ್ಕೆ ಸಾಕ್ಷಿ ಏನಪ್ಪಾ ಅಂದ್ರೆ ಇಲ್ಲಿ ನೆರೆದಿರ್ತಕ್ಕಂತಹ ಪೋಷಕರೇ ಸಾಕ್ಷಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳೇ ಸಾಕ್ಷಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ, ಅದರ ಜೊತೆಗೆ ಒಳ್ಳೆ ಶಿಕ್ಷಕರಿದ್ದಾರೆ ಈ ಶಾಲೆಯಲ್ಲಿ. ಒಬ್ಬರಿಗಿಂತ ಒಬ್ರು ಬಹಳ ಉತ್ತಮವಾದಂತಹ ಶಿಕ್ಷಕರು, ಒಳ್ಳೆ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ತಮ್ಮೆಲ್ಲರೂ ಕೂಡ ಗೊತ್ತಿರುವಂತೆ ನಮ್ಮ ಆಶಾ ಮೇಡಮ್ ಅವರ ಸಾರಥ್ಯದಲ್ಲಿ ನಮ್ಮ ಕಾವ್ಯ ಮೇಡಮ್ ಅವರಾಗಿರ್ಬೋದು, ದೀಪಾ ಮೇಡಮ್ ಅವರಾಗಿರ್ಬೋದು, ಸದಾನಂದ್ ಸರ್ ಅವರಾಗಿರ್ಬೋದು, ಹಾಗೇನೆ ವಿನುತಾ ಮೇಡಮ್ ಆಗಿರ್ಬೋದು, ಎಲ್ಲರೂ ಕೂಡ ಇತ್ತೀಚೆಗೆ 2 ವರ್ಷ ಆಗಿದೆ ಅಷ್ಟೇ. ವಿನುತಾ ಮೇಡಮ್ ಅವರು ಮತ್ತು ನಮ್ಮ ಸದಾನಂದ್ ಸರ್ ಅವರು ಬಹಳ ಉತ್ತಮವಾದಂತಹ ಶಿಕ್ಷಕರುಗಳು ಈ ಶಾಲೆಯಲ್ಲಿ ಇದ್ದಾರೆ. ಅವರ ಪ್ರತಿಭೆಯನ್ನ, ಅವರ ಬುದ್ಧಿವಂತಿಕೆಯನ್ನು ತಾವೆಲ್ಲರೂ ಕೂಡ ಅತ್ಯಂತ ಸಮರ್ಥವಾಗಿ ಬಳಸ್ಕೋಬೇಕು. ನಿಮ್ಮ ಶಾಲೆಯನ್ನ ಇನ್ನಷ್ಟು ಉತ್ತುಂಗಕ್ಕೆ ಕೊಂಡೊಯ್ತಕ್ಕಂತ ಶಕ್ತಿ ಅವರಲ್ಲಿದೆ. ಮತ್ತೆ ಒಳ್ಳೆ SDMC ಅಧ್ಯಕ್ಷರು ಮತ್ತೆ ಸದಸ್ಯರುಗಳಿದ್ದಾರೆ, ತುಂಬಾ ಆಕ್ಟಿವ್ ಆಗಿದ್ದಾರೆ. ನಾನು ನೋಡಿದೆ, ಯಾವುದೇ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂದ್ರೆ ಕೇವಲ ಶಿಕ್ಷಕರಿಂದ ಸಾಧ್ಯ ಇಲ್ಲ. ಆ ಕಾರಣಕ್ಕೆ ಸರ್ಕಾರ SDMC ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಸೊ ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಶಿಕ್ಷಕರ ಜೊತೆ ಕೈ ಜೋಡಿಸಿದ್ದೇ ಆದ್ರೆ ನೀವು ಕಂಡಂತ ಕನಸಿನ ಶಾಲೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ನಿಮ್ ಕೈಲಿ ಸಾಧ್ಯ ಇದೆ, ನಮ್ಮ ಶಿಕ್ಷಕರ ಕೈಲಿ ಸಾಧ್ಯ ಇದೆ. ಇವತ್ತಿಗೂ ಕೂಡ ಹಳೆ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡಿ ನಿವೃತ್ತರಾದಂತಹ ಶಿಕ್ಷಕರನ್ನು ಇವತ್ತು ಕೂಡ ನೆನೆಸ್ಕೊತಿದ್ದಾರೆ. ಅದಕ್ಕೆ ಅದು ಶಿಕ್ಷಕ ವೃತ್ತಿಗಿರ್ತಕ್ಕಂಥ ತಾಕತ್ತು, ಆ ಶಿಕ್ಷಕ ವೃತ್ತಿಗಿರ್ತಕ್ಕಂಥ ಶಕ್ತಿ. ಅದು ಬೇರೆ ಏನ್ ಕೊಟ್ರು ನಾವು ಗಳಿಸಕ್ಕಾಗಲ್ಲ. ನೀವು ಯಾವ ಪ್ರಶಸ್ತಿಗಳನ್ನು ತಗೊಂಡ್ರು ಕೂಡ ಊರಿನ ನನ್ನ ವಿದ್ಯಾರ್ಥಿಗಳು, ನನ್ನ ಹಳೆಯ ವಿದ್ಯಾರ್ಥಿಗಳು, ನನ್ನಿಂದ ಪಾಠವನ್ನ ಕಲ್ತಂತ ವಿದ್ಯಾರ್ಥಿಗಳು ನಮ್ಮನ್ನ ಒಂದು ಒಳ್ಳೆ ಮಾತು ಮಾತಾಡ್ತಕ್ಕಂಥದ್ದು, 4 ಒಳ್ಳೆ ಮಾತುಗಳನ್ನ ಮಾತಾಡಿ ಗೌರವಿಸ್ತಕ್ಕಂಥದ್ದು ಇದೆಯಲ್ಲ, ಅದು ದೇಶದಲ್ಲಿ ಯಾವ ಪ್ರಶಸ್ತಿಗಳು, ಯಾವ ಪಾರಿತೋಷಿಕಗಳು ಕೂಡ ಅದ್ರ ಮುಂದೆ ಸಮನಲ್ಲ. ಸೊ ಹಾಗಾಗಿ ನೋಡಿ, ನಿವೃತ್ತರಾಗಿ 10-20 ವರ್ಷ ಆಗಿರ್ಬೋದು, ಇವತ್ತು ಕೂಡ ಅವ್ರನ್ನ ಕರೆದು ಗೌರವಿಸ್ತಾ ಇದೀರಿ ಅಂದ್ರೆ ಅದು ಶಿಕ್ಷಕ ವೃತ್ತಿಗಿರ್ತಕ್ಕಂತಹ ಒಂದು ಶಕ್ತಿ, ಅದಕ್ಕಿರ್ತಕ್ಕಂಥ ಗೌರವ. ಸಮಾಜದಲ್ಲಿ ಇವತ್ತಿಗೂ ಕೂಡ ಒಂದು ಗೌರವವನ್ನು ಉಳಿಸ್ಕೊಂಡಿದೆ ಯಾವ್ದಾದ್ರು ವೃತ್ತಿ ಅಂದ್ರೆ ಅದು ಶ್ರೇಷ್ಠವಾದಂತಹ ಶಿಕ್ಷಕ ವೃತ್ತಿ ಮಾತ್ರ. ಇನ್ನೆಲ್ಲವೂ ಕೂಡ ವ್ಯಾವಹಾರಿಕ ವೃತ್ತಿಗಳು, ಹಣಕಾಸಿನ ಮೇಲೆ ನಿಂತಿರ್ತಕ್ಕಂಥ ವೃತ್ತಿಗಳು. ಆದ್ರೆ ಶಿಕ್ಷಕ ವೃತ್ತಿ ಮಾತ್ರ ಮನಸಾರೆ ಹೃದಯದಿಂದ ಗೌರವ ಕೊಡ್ತಕ್ಕಂಥ ಯಾವ್ದಾದ್ರು ವೃತ್ತಿ ಇದೆ, ಅದ್ರ ಶಿಕ್ಷಕ ವೃತ್ತಿ. ಒಪ್ಕೋತೀರಾ ಈ ಮಾತನ್ನ? ಒಪ್ಕೋತೀರಾ? ಒಪ್ಕೊಳ್ಳೋದಾದ್ರೆ ಜೋರಾಗಿ ಚಪ್ಪಳ ತಟ್ಟಿ. ಸೊ ಹಾಗಾಗಿ ಒಂದು ಅತ್ಯುತ್ತಮವಾದಂತ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಇವತ್ತು ಮಾರ್ನಹಳ್ಳಿ ಗ್ರಾಮದಲ್ಲಿ ಒಂದು ಹಬ್ಬದ ಸಡಗರ ಮೂಡಿ ಬಂದಿದೆ. ಅದಕ್ಕೆ ಕಾರಣ ಈ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ, ಮಕ್ಕಳು ನೀಡ್ತಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು. ನಿಮ್ಮ ಪ್ರೋತ್ಸಾಹ ಮುಂದೆನೂ ಕೂಡ ಇದೇ ರೀತಿ ಇರಲಿ. ನಮ್ಮ ಶಿಕ್ಷಕರೊಂದಿಗೆ ಕೈ ಜೋಡಿಸಿ ಈ ಶಾಲೆಯನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಕೂಡ ಕೊಂಡೊಯ್ತಕ್ಕಂಥ ಶಕ್ತಿ, ಆ ವಿಚಾರಗಳು, ಆ ಪ್ರಜ್ಞಾವಂತಿಕೆ, ಆ ತಿಳುವಳಿಕೆ ಅವರಲ್ಲಿದೆ. ಸೊ ಈ ಸಂದರ್ಭವನ್ನು ತಾವೆಲ್ಲರೂ ಬಳಸ್ಕೊಂಡು ಶಾಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಿರಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ 2 ಮಾತುಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಈ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರುಗಳಿಗೆ, SDMC ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ, ಪಂಚಾಯಿತಿ ಸದಸ್ಯರುಗಳಿಗೆ, ಅಧ್ಯಕ್ಷರುಗಳಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ ವಂದಿಸಿ ನಾನು ನನ್ನ ಮಾತಿಗೆ ವಿದಾಯವನ್ನ ಹಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ತಮ್ಮನ್ನು ತಾವು ತುಂಬಾ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡು ನಮ್ಮ ಶಾಲಾ ಸಮಾರಂಭಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ತಮ್ಮ ಆಶಾಹಿತ ನುಡಿಯನ್ನು ನುಡಿದಂತಹ ಶ್ರೀಯುತ ದೊರೇಶ್ವರ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಣ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಆದಂತಹ ಶ್ರೀಯುತ ನಂಜುಂಡಯ್ಯ ಅವರವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಹಿತನುಡಿಯನ್ನು ನುಡಿಯಬೇಕಾಗಿ ವಿನಂತಿ. ನಾನು ಈ ಶಾಲೆಗೆ ಬಂದು ವರ್ಕ್ ಮಾಡಿ ಸುಮಾರು 9 ವರ್ಷ ಆಗಿತ್ತು. ಆಮೇಲೆ BO ಒಬ್ಬರು ನಾವು ರೈಲ್ವೆ ಸ್ಟೇಷನ್ ನೋಡಬೇಕು ಬರ್ತೀನಿ ಸರ್ ಅಂದರು. ಆಯಿತು ಬನ್ನಿ ಸರ್ ಹೋಗೋಣ ಅಂತ. ಅಲ್ಲಿ ರೈಲ್ವೆ ಸ್ಟೇಷನೆಲ್ಲ ನೋಡಿಕೊಂಡು ಬಂದು ಅಲ್ಲಿ ಕೆಳಗಿಳಿದು ಹೋಟ್ಲಲ್ಲಿ ತಿಂಡಿ ತಿಂತಾಯಿದ್ವಿ. ಆಗ ನಾನು ಅವ್ರಿಗೆ ಹೇಳಿದೆ, ಸರ್ ನಾನು ಅಲ್ಲಿಂದ ಬಂದು 9 ವರ್ಷ ಆಯಿತು, ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ. ಹೌದಾ, ಹಾಗಾದರೆ ನಾನು ಬಂದು ಮಾಡ್ತೀನಿ ಅಂತ. ಅವರು ಬಂದು ಹೋದ 2 ತಿಂಗಳಿಗೆ ನಂದು ಟ್ರಾನ್ಸ್ಫರ್ ಆಯಿತು.
ನಂದು ಟ್ರಾನ್ಸ್ಫರ್ ಆಯಿತು, ನನಗೆ ಕೆಲಸ ಸಿಗ್ಬೇಕಾದ ಕಾರಣ ನಮ್ಮ ಊರಲ್ಲಿ SL ಭೈರಪ್ಪನವರು ಅಂತ ಅವರ ಆಶೀರ್ವಾದದಿಂದ ಚೆನ್ನಾಗಿ ಓದಿ ಚೆನ್ನಾಗಿ ಕೆಲಸ ಮಾಡಿಕೊಂಡು ಚೆನ್ನಾಗಿ ನಿವೃತ್ತಿಯಾಗಿ ಈಗ ನನ್ನ ಮಕ್ಕಳು ಕೂಡ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಹಾಗೆ ನಾವು ಎಲ್ಲೇ ಕೆಲಸ ಮಾಡಿದರೂ ಅಚ್ಚುಕಟ್ಟಾಗಿ ಮಾಡಬೇಕು. ಆಗ ಮಾಡಿದಾಗ ಆ ಜೀವನದಲ್ಲಿ ಒಳ್ಳೆತನ ಸಿಕ್ಕೇ ಸಿಗುತ್ತೆ. ಅದಕ್ಕಾಗಿ ಇದನ್ನು ತಮಗೆಲ್ಲ ಹೇಳ್ತಾ ಇದ್ದೀನಿ. ಮಾರ್ನಳ್ಳಿಯವರು ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಂಡಾಗ ನೀವು ಯಾಕೆ ಮಾಡಿಸ್ಕೊಂಡ್ರಿ, ಇಲ್ಲೇ ಇರಬೇಕಾಗಿತ್ತು, ಯಾಕೆ ಹಿಂಗೆ ಮಾಡಿದ್ರಿ? ಅಪ್ಪ ನಮ್ಮೂರು ದೂರ, ಇಲ್ಲಿಂದ ಹೋಗಿ ಬಂದು ಮಾಡೋಕ್ಕಾಗುತ್ತಾ ಅಂತ ಹೇಳಿ ಹೆಂಗೋ ಸನ್ಮಾನ ಮಾಡಿಸ್ಕೊಂಡು ಹೋದೆ. ಹಾಗಾಗಿ ಇಲ್ಲಿಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಲುಪಿಸ್ತೇನೆ. ಥ್ಯಾಂಕ್ ಯು. ತಮ್ಮ ಅನುಭವವನ್ನು ನಮ್ಮೆಲ್ಲರ ಜೊತೆ ಹಂಚಿಕೊಂಡಂತಹ ಶ್ರೀಯುತರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ರಕ್ಷಿದಿ ಕ್ಲಸ್ಟರ್ನ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಯಾದಂತಹ ಶ್ರೀಯುತ ಕೃಷ್ಣ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಯನ್ನು ನುಡಿಯಬೇಕಾಗಿ ಮನವಿ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ತುಂಬ ಖುಷಿಯಾಗುತ್ತೆ. ಯಾಕಪ್ಪ ಅಂದರೆ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಏನು ಕಡಿಮೆ ಏನಿಲ್ಲ ಅನ್ನುವಂಥದ್ದು ದೃಷ್ಟಿಕೋನವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಣೆ ಮಾಡಬಹುದು. ಈ ಒಂದು ಕಾರ್ಯಕ್ರಮದ ಒಂದು ರೂವಾರಿಗಳು ಅಂತ ಹೇಳಬೇಕು ಅಂದರೆ ಈ ಶಾಲೆಯ SDMC ಅಧ್ಯಕ್ಷರು ಅಂತ ನಾನು ಪ್ರಮುಖವಾಗಿ ಹೇಳ್ತೇನೆ. ಯಾಕಪ್ಪ ಅಂದರೆ ಯಾವ ಶಾಲೆಯಲ್ಲಿ SDMC ಆಕ್ಟಿವ್ ಇರುತ್ತೋ ಆ ಶಾಲೆ ತುಂಬ ಚೆನ್ನಾಗಿ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಲಿಕ್ಕೆ ಕಾರಣ ಆಗುತ್ತೆ. ಹಾಗೆಯೇ SDMC ಚೆನ್ನಾಗಿದ್ದರೆ ಆ ಶಾಲೆ ಶಿಕ್ಷಕ ವೃಂದದವರು ಸಹ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಈಗ ನಾನು ಗಮನಿಸಿದ ಹಾಗೆ ಹಳೆಯ ವಿದ್ಯಾರ್ಥಿಗಳ ಆದಂಥ ಹಿರಿಯರು ನಮ್ಮ ನಿವೃತ್ತ ಶಿಕ್ಷಕರನ್ನು ತುಂಬ ಹೊಗಳಿದ್ರು. ಯಾಕಪ್ಪ ಅಂದರೆ ಸರ್ ಹೇಳ್ತಾ ಇದ್ರು, ಕೆಲವೊಂದು ಆದರ್ಶ ಗುಣಗಳನ್ನು ನಾವು ರೂಪಿಸ್ಕೊಳ್ಬೇಕು ಅಂತ ಹೇಳಿ. ಅಂದರೆ ನಾವೀಗ ಗಮನಿಸ್ತಾ ಇದ್ದೇವೆ, ಕೆಲವೊಂದು ಘಟನೆಗಳನ್ನು ನೋಡ್ತಾ ಇದ್ದಾಗ ನಾವು ಏನೇನೋ ಮಾಡ್ಲಿಕ್ಕೆ ಹೋಗಿ ಏನೇನೋ ಆಗ್ತಾ ಹೋಗ್ತವೆ. ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಾಗ ನಾವು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಲಿಕ್ಕೆ ಕಾರಣ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಶಿಕ್ಷಕರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಈಗ ನೀವು ನೋಡಿರ್ಬೋದು, ಇದೊಂದು ಮೇನ್ ರೋಡ್ನಲ್ಲಿ ಇರ್ಬೋದು, ಆದರೂ ಸಿಟಿಯಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಮಕ್ಕಳು ಏನು ಮಾಡ್ತಾರಪ್ಪ ಅಂದರೆ ಕಲಿತ ನಂತರ ಕೆಲವು ಮಕ್ಕಳು ಶಾಲೆ ಬರಲಿಕ್ಕೂ ಇಷ್ಟಪಡೋ ಸಂದರ್ಭ ಇರಲ್ಲ. ಯಾಕಪ್ಪ ಅಂದರೆ ಹಿಂದಿನ ಹಾಗೆ ಇಲ್ಲ. ಈಗ ಶಾಲೆಯಲ್ಲಿ ಹಲವಾರು ಶೈಕ್ಷಣಿಕವಾಗಿ ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ತಾ ಇದ್ದೇವೆ. ಬಿಸಿ ಊಟ ಇರ್ಬೋದು, ಮೊಟ್ಟೆ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಲಾಖೆ ಹಮ್ಮಿಕೊಂಡಿದೆ. ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ಸದುಪಯೋಗಪಡಿಸ್ಕೊಂಡು ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಹಿಂದೆ ಕಾರ್ಯನಿರ್ವಹಿಸಿದಂಥ ಮಂಜುಳಮ್ಮ ಮೇಡಮ್ ಇರ್ಬೋದು, ಅಥವಾ ಮಂಜುನಾಥ್ ಜೇರ್ CRP ಆಗಿ ಹೋದ್ರು, ಅವರು ಸ್ಕೂಲ್ ಡೇ ಎಲ್ಲ ಮಾಡಿದ್ವಿ ಸರ್ ಅಂತ ನಮ್ಮ ಹತ್ರ ಅನಿಸಿಕೆಗಳನ್ನು ಹೇಳ್ತಾ ಇದ್ರು. ಬಟ್ ಇವತ್ತು ಈ ಕಾರ್ಯಕ್ರಮ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಯಾಕಪ್ಪ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ನಿಮ್ಮ ಊರಿನವರ ಎಲ್ಲ ಸಹಕಾರ ಅತಿ ಪ್ರಮುಖವಾಗಿರುತ್ತೆ. ಇದೇ ರೀತಿ ಸಹಕಾರ ನಮ್ಮ ಟೀಚರ್ಸ್ಗಳು ಸಿಗಲಿ. ಯಾಕಪ್ಪ ಅಂದರೆ ಈ ಶಾಲೆಯಲ್ಲಿ ಈಗ ಮೊದಲು ಟೀಚರ್ಸ್ ಸಮಸ್ಯೆ ತುಂಬ ಇತ್ತು. ಈಗ ಕಳೆದ ವರ್ಷ 2 GPT ಶಿಕ್ಷಕರು ಇಲ್ಲಿಗೆ ಆಯ್ಕೆಗೊಂಡು ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನುಳಿದ 3 ಶಿಕ್ಷಕರಿದ್ದಾರೆ, ಒಬ್ರಿಗೆ ಗೆಸ್ಟ್ ಟೀಚರ್ ಇದ್ದಾರೆ. ಅಂದರೆ ಶಿಕ್ಷಕರ ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ಮಕ್ಕಳ ಸಂಖ್ಯೆನೂ ತುಂಬ ಚೆನ್ನಾಗಿದೆ. ಈಗ ಇನ್ನು ಮೊನ್ನೆ ಮೇಡಮ್ ಹಾಕಿದ್ರು ಗ್ರೂಪ್ನಲ್ಲಿ ಫೋಟೋಸ್ ಎಲ್ಲ. ಅಂದರೆ ಶಾಲೆಗಳಿಗೆ ಕೆಲವೊಂದು ಕಡೆ ತಿರುಗಿ ನೋಡೋದಿಲ್ಲ, ಆದರೆ ಇಲ್ಲಿ ನೋಡಿದಾಗ ತುಂಬ ದಾನಿಗಳು ತಮ್ಮ ಉದಾರ ಗುಣಗಳಿಂದ ಶಾಲೆ ಅಭಿವೃದ್ಧಿಗೆ ತುಂಬ ಶ್ರಮಿಸಿದ್ದಾರೆ. ಟೈಲ್ಸ್ ಎಲ್ಲ ಹಾಕ್ಸ್ಕೊಟ್ಟಿದ್ದಾರೆ. ಮತ್ತು ಶಾಲಾ ವಾತಾವರಣ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾಕಪ್ಪ ಅಂದರೆ ಖಾಸಗಿ ಶಾಲೆಗಳನ್ನ ನೋಡಿದಾಗ ನಮ್ಗೆ ಅನಿಸುತ್ತೆ ಅಲ್ಲಿ ಫೀಸ್ ಕಟ್ಬಿಟ್ಟು ನಾವು ಶಿಕ್ಷಣವನ್ನು ಪಡಿತೇವೆ. ಅದು ಸರ್ಕಾರಿ ಶಾಲೆಯಲ್ಲಿ ಯಾವ ಫೀಸ್ ಇರೋದಿಲ್ಲ, ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಇರುತ್ತೆ. ಆದರೆ ಪೇರೆಂಟ್ಸ್ ಏನು ಮಾಡ್ತಾರಪ್ಪ ಅಂದರೆ ಖಾಸಗಿ ಶಾಲೆ ವ್ಯಾಮೋಹದಿಂದ ಖಾಸಗಿ ಶಾಲೆ ಕಳಿಸ್ತಾರೆ. ಬಟ್ ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ ಖಾಸಗಿ ಶಾಲೆಗಳಿಗಿಂತ ಏನು ಕಮ್ಮಿ ಇಲ್ಲ ಅನಿಸುತ್ತೆ. ಈ ಒಂದು ಕಾರ್ಯಕ್ರಮ ರೂವಾರಿಗಳು, ಈ ಊರಿನ ಗ್ರಾಮಸ್ಥರು, ಮತ್ತು ನಮ್ಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು
ಅಧ್ಯಕ್ಷರು, ಎಲ್ಲ ಪೋಷಕ ವೃಂದವರು ಮತ್ತೆ ಹಳೆಯ ವಿದ್ಯಾರ್ಥಿಗಳ ಸಂಘದವರು ಇರ್ಬೋದು, ಎಲ್ಲರ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರ ಶಾಲೆಗೆ ಇದೇ ರೀತಿ ಮುಂದುವರಿಲಿ. ಹಾಗೆಯೇ ನಮ್ಮ ಶಿಕ್ಷಕರು ಸಹ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ತುಂಬಾ ಶ್ರಮ ಪಡ್ತಾ ಇದ್ದಾರೆ. ಸದಾನಂದ ಸರ್ನ ಶಿಕ್ಷಕರ ಸಮಸ್ಯೆ ಇರೋದ್ರಿಂದ ವಾರದಲ್ಲಿ ಒಂದು ದಿವಸ ಕಳಗರಳ್ಳಿ ಶಾಲೆಗೆ ಡೆಪ್ಯುಟೇಷನ್ ಮಾಡಿದ್ದಾರೆ. ಉಳಿದೆಲ್ಲ ದಿವಸ ಇಲ್ಲೇ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಯಾಕಪ್ಪ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಶಿಕ್ಷಕರ ಸಮಸ್ಯೆನೂ ತುಂಬಾ ಇದೆ. ಆದ್ರೂ ಸಹ ಏನಾಗುತ್ತಪ್ಪ, ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಯಾವುದೇ ಕುಂದುಕೊರತೆ ಇಲ್ಲದಾಗೆ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ನಮ್ಮ ಇಲಾಖೆ ಪಣ ತೊಟ್ಟಿದೆ. ನಮ್ಮ ಸರ್ಕಾರಿ ಶಾಲೆ, ಅದರಲ್ಲೂ ಸಕಲೇಶಪುರ ತಾಲೂಕು ನಮ್ಮ ಇಡೀ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಶ್ರಮಿಸ್ತಾ ಇದೆ. ಅದಕ್ಕೆಲ್ಲ ಕಾರಣಕರ್ತರು ಪೋಷಕರು ಇರ್ಬೋದು, ಮತ್ತೆ ಸ್ಥಳೀಯ ಸಂಘ ಸಂಸ್ಥೆಗಳು ಎಲ್ಲರೂ ಸಹಕಾರ ಇರುತ್ತೆ. ಯಾಕಪ್ಪ ಅಂದ್ರೆ ಕೆಲವೊಂದು ಭಾಗದಲ್ಲಿ ನೋಡಿರ್ಬೋದು ಇಷ್ಟೊಂದು ಸಹಕಾರ ನೀಡುವಂಥದ್ದು ಕಡಿಮೆ, ಆದ್ರೆ ಸಕಲೇಶಪುರ ಭಾಗದಲ್ಲಿ ದಾನಿಗಳ ಸಂಖ್ಯೆನೇ ತುಂಬಾ ಇದೆ. ನಾವು ಎಲ್ಲೇ ವಿಸಿಟ್ ಗಮನಿಸ್ತಾ ಇರ್ತೇವೆ. ಎಲ್ಲಾ ಶಾಲೆಗಳಲ್ಲೂ ಸಹ ತುಂಬಾ ಚೆನ್ನಾಗಿ ದಾನವನ್ನು, ಈಗ ಟಿವಿಯನ್ನು ಕೊಟ್ಟಿರ್ಬೋದು ಅಥವಾ ಶಾಲೆಗಳಿಗೆ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಎಲ್ಲಾನು ಕೊಡ್ತಾ ಇದ್ದಾರೆ. ಇದೇ ರೀತಿ ಸಹಕಾರ ಇದೇ ಮುಂದುವರಿಲಿ ಅಂತ ಹೇಳ್ತಾ, ನಿಮ್ಮ ಊರಿನ ಪ್ರಗತಿ ಹೀಗೆ ಇರಲಿ, ನಿಮ್ಮ ಕೊಡುಗೆ ಶಾಲೆಗೆ ಇದೇ ರೀತಿ ನೀಡ್ತಾ ಬನ್ನಿ ಅಂತ ಹೇಳ್ತಾ, ನನಗೆ ಈ ಒಂದು ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಭಾಗ ಬಹುಮಾನ ವಿತರಣೆ. ಈ ಒಂದು ಸಮಾರಂಭದ ಪ್ರಯುಕ್ತ ನಮ್ಮ ಪೋಷಕರಿಗೆ ಹಲವು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು, ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದಂತಹ ಪೋಷಕರಿಗೆ ಬಹುಮಾನ ವಿತರಣೆ ಈ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದಾರೆ ನಮ್ಮ ಶಾಲೆಯ ಅತಿಥಿ ಶಿಕ್ಷಕಿಯಾದಂತಹ ಶ್ರೀಮತಿ ವಿನಯ ಮೇಡಮ್ ರವರು.
ಹಾಗೆ ವಿನಂತಿ. ಎರಡನೇ ಬಹುಮಾನ ಸಹನ, 1ನೇ ತರಗತಿ. ಬೇಗ ಬೇಗ ಬನ್ನಿ ಮಕ್ಕಳ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ದ್ವಿತೀಯ ಬಹುಮಾನ ಸಹನ. ಬಹುಮಾನವನ್ನು ವಿತರಿಸಿದಂತಹ ಶ್ರೀಯುತರಿಗೆ ಧನ್ಯವಾದಗಳು. ಈಗ ಮುಂದಿನ ಬಹುಮಾನ ಕೆರೆ ದಡ ಆಟ 1ನೇ ತರಗತಿ ಬಾಲಕರ ವಿಭಾಗ. ಪ್ರಥಮ ಬಹುಮಾನ ಆರ್ಯ, ದ್ವಿತೀಯ ಬಹುಮಾನ ಮಂಜುನಾಥ್, 3ನೇ ಬಹುಮಾನ ರಿಷಿಗೌಡ. ಈ ಒಂದು ಬಹುಮಾನವನ್ನು ಶ್ರೀಯುತ ನಾಗೇಶ್ ರವರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ನೀಡಬೇಕಾಗಿ ಕೇಳ್ಕೊಳ್ತೀನಿ. ಆಸ್ಪತ್ರೆಗೆ ಹೋಗಿರ್ತಾನೆ, ಹಾಗಾಗಿ ಈಗ ದ್ವಿತೀಯ ಬಹುಮಾನ ಮತ್ತೆ ತೃತೀಯ ಬಹುಮಾನವನ್ನ ತಾವು ಪಡೆದುಕೊಂತ ಮಕ್ಕಳು ಬನ್ನಿ. ಇದು ಮುಂದಿನ ಬಹುಮಾನ 2ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ದ ಬಾಲ್ ಕಾಂಪಿಟೇಷನ್ ಅನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ಬಾಲಕಿಯರ ವಿಭಾಗ ಪ್ರಥಮ ಬಹುಮಾನ ವಾಸಂತಿ. ಈ ಸಂಘದ ಅಧ್ಯಕ್ಷರು ನೀಡಬೇಕಾಗಿ ಕೇಳ್ಕೊಳ್ತೀನಿ. ಬಹುಮಾನವನ್ನು ವಿತರಿಸಿದಂತಹ ಶ್ರೀಯುತರಿಗೆ ಧನ್ಯವಾದಗಳು. ಆಯಿಷಾ ನಿಹಾ, ತೃತೀಯ ಬಹುಮಾನ ಸ್ವರ್ಣ. ದಯವಿಟ್ಟು ಮಕ್ಕಳು ಬೇಗ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತೀನಿ. ಸ್ಪರ್ಧೆಗಳಲ್ಲಿ ವಿಜೇತರಾಗಿರ್ತಕ್ಕಂಥ ಬೇಕು ಅಂತ ಕೇಳ್ಕೊಳ್ತೀನಿ. ನೀವು ಚೇರಿಂದ ಎದ್ದು ಬರೋದ್ರೊಳಗೆ ಟೈಮ್ ಆಗುತ್ತೆ ಮಕ್ಕಳ. ವಿಜೇತರಾಗಿರ್ತಕ್ಕಂಥ ಎಲ್ಲ ಮಕ್ಕಳು ಈ ವೇದಿಕೆ ಈ ಭಾಗದಲ್ಲಿ ನಿಂತ್ಕೋಬೇಕು. ಬಹುಮಾನ ವಿತರಿಸಿದಂತಹ ಶ್ರೀಯುತರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ಶ್ರೀಯುತ ರಾಜೇಶ್ ಅವರು ಸಾಕುಮೆಂಟ್ ಟೀಮ್ನ ಸದಸ್ಯರು ಇವರು ವಿತರಿಸಬೇಕಾಗಿ ಕೇಳ್ಕೊಳ್ತೀನಿ. ಈಗ ವೇದಿಕೆ ಮೇಲೆ ಬನ್ನಿ ಎಲ್ಲರೂ. Don't even bother to explain, he says. Because I... ದ್ವಿತೀಯ ಬಹುಮಾನ ಜಯಶ್ರೀ, ತೃತೀಯ ಬಹುಮಾನ ನಿಹಾಲ್. 3 ವಿದ್ಯಾರ್ಥಿಗಳು ವೇದಿಕೆ ಹತ್ರ ಬನ್ನಿ. Don't even bother... ಬಹುಮಾನವನ್ನ ಶ್ರೀಯುತ ರವಿ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಇವರು ವಿತರಿಸಬೇಕಾಗಿ ಕೇಳ್ಕೊಳ್ತೀನಿ. 4ನೇ ಮುಂದಿನ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನ ಗ್ರಂಥಪಾಲಕರಾಗಿರ್ತಕ್ಕಂಥ ಶ್ರೀಯುತ ದಿಲೀಪ್ ಅವರು ವಿತರಣೆ ಮಾಡಬೇಕು ಅಂತ ಕೇಳ್ಕೊಡ್ತೀನಿ. ಈ ವೇದಿಕೆಯಲ್ಲಿ ಹಾಜರಾಗಬೇಕು ಅಂತ ಕೇಳ್ಕೊಡ್ತೀನಿ. ಶ್ರೀಯುತ ದಿಲೀಪ್ ಅವರು
ಬಾಲಕಿಯರ ವಿಭಾಗ ಪ್ರಥಮ ಬಹುಮಾನ ವರ್ಷ. ದಯವಿಟ್ಟು ಎಲ್ಲರೂ ಚಪ್ಪಾಳೆಗಳನ್ನ ತಟ್ಟಿ ಮಕ್ಕಳಿಗೆ ಪ್ರೋತ್ಸಾಹಿಸಿ. ಎಸ್ಡಿಎಂಸಿ ಸದಸ್ಯರಾದಂಥ ಶ್ರೀಮತಿ ಬನಶ್ರೀ, ದ್ವಿತೀಯ ಬಹುಮಾನ ಮೇಘನ್, ತೃತೀಯ ಬಹುಮಾನ ಯಾಸಿನ್. ಬಹುಮಾನ ಶ್ರೀಯುತ ಕಿರಣ್ ಕುಮಾರ್ ಅವರು, ಎಸ್ಡಿಎಂಸಿ ಸದಸ್ಯರು. ಬಹುಮಾನ ವಿತರಿಸಿದಂತಹ ಶ್ರೀಯುತರಿಗೆ ಧನ್ಯವಾದಗಳು. ಅವರ ನಂತರದಲ್ಲಿ ಪ್ರಥಮ ಬಹುಮಾನ ಚಿತ್ರ. ಹಾಗೂ ಅಂಚೆ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಶ್ರೀಯುತ ಉಮೇಶ್ ರವರು ಈ ವೇದಿಕೆಗೆ ಇಲ್ಲಿ ಬನ್ನಿ ಸ್ಟೇಜ್ಗೆ. ಪ್ರಥಮ ಬಹುಮಾನ ಹಯ, ತೃತೀಯ ಬಹುಮಾನ ಸೃಜನ್. Now I'm back on my feet, just a man and his will to survive. So many times it happens too fast. Rising up to the challenge of our father. ಮುಂದಿನ ಬಹುಮಾನ ವಿತರಣೆಯನ್ನ ಮೂರನೇ ಬಹುಮಾನ ಗುಣಶ್ರೀ. ದಯವಿಟ್ಟು ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿ. ಶ್ರೀಯುತ ಮಲ್ಲೇಶ್ ಅವರು ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಬಹುಮಾನ ಶೇಖರ್. ಮುಂದಿನ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಿವೃತ್ತ ಮುಖ್ಯ ಶಿಕ್ಷಕರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಬಹುಮಾನ ಬಹುಮಾನಕ್ಕೊಂದು ಕೇಳ್ಕೊಳ್ತೀನಿ. ವೇದಿಕೆ ಕಾರ್ಯಕ್ರಮ ಆಗಿರೋದ್ರಿಂದ ನಿಮ್ಮ ಚಪ್ಪಾಳೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದುವರೆಗೂ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಿ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಅಂಗವಾಗಿ ಆಯೋಜಿಸಿದ್ದಂಥ ಕ್ರೀಡಾಕೂಟದಲ್ಲಿ ವಿಜೇತರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಈ ಮೂಮೆಂಟೋಸ್ನ ವಿತರಣೆ ಮಾಡಿರ್ತಕ್ಕಂಥವರು ತಶಿ ಎಸ್ಟೇಟ್ನ ಮಾಲೀಕರು ಆಗಿರ್ತಕ್ಕಂಥ ಪ್ರೇಮ್ ನಿತಿನ್ ಸರ್ ಅವರಿಗೆ, ಅವರ ಕುಟುಂಬಕ್ಕೆ ದೇವರು ಆಯುರಾರೋಗ್ಯವನ್ನು ನೀಡಿ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ನಮ್ಮ SDMC ಶಾಲಾ ವತಿಯಿಂದ ಹಾರೈಸ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಮಧ್ಯಾಹ್ನದ ಊಟದ ಪ್ರಾಯೋಜಕರು ಶ್ರೀಯುತ ಅಜಯ್ ಸರ್ ಅವರು ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅವರಿಗೆ ಸಂಜೆನೆ ಆ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಅವರು 10,000 ಅನುದಾನವನ್ನ ನೀಡುವುದರ ಮೂಲಕ ಈ ಮಧ್ಯಾಹ್ನದ ಉಪಹಾರಕ್ಕೆ ಪ್ರಾಯೋಜಕರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲಾ ವತಿಯಿಂದ ಒಂದು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.
ಹಾಗೆ ಈ ಶಾಮಿಯಾನ ಮತ್ತೆ ಈ ಸೌಂಡ್ ಸಿಸ್ಟಮ್ ಇದಕ್ಕೆಲ್ಲಕ್ಕೂ ಪ್ರಾಯೋಜಕರಿದ್ದಾರೆ. ವೆಂಕಟರಮಣೇಗೌಡರು ಗುರುಮೂರ್ತಿರವರು ಬೆಂಗಳೂರು ಕಾಫಿ ಬೆಳೆಗಾರರು, ಇವರು 25,000 ಅನುದಾನವನ್ನ ನೀಡಿರುತ್ತಾರೆ. ಅವರು ಕೂಡ ಶಾಲಾ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮಗೆ ಪ್ರತಿ ವರ್ಷನೂ ಕೂಡ ಎಲ್ಲಾ ವಿದ್ಯಾರ್ಥಿಗಳು ಸಫಿಶಿಯೆಂಟ್, ಯಾವುದೇ ಕೊರತೆ ಇಲ್ಲದಂತೆ ವರ್ಷವಿಡೀ ಸಾಕಾಗುವಷ್ಟು ನೋಟ್ಬುಕ್ ಅನ್ನ ಪ್ರತಿ ವರ್ಷ ನೀಡ್ತಾ ಬಂದಿದ್ದಾರೆ. ಶ್ರೀಯುತ ಲಕ್ಷ್ಮಣ್ ಗೌಡ್ರು, ಅವರ ಮಗನಾಗಿರ್ತಕ್ಕಂಥ ಶ್ರೀಯುತ ದರ್ಶನ್ ಅವರು ಉನ್ನತಿ HR ಸೊಲ್ಯೂಷನ್ ಪ್ರೊಪ್ರೈಟರ್ ಬೆಂಗಳೂರು, ಮಾರ್ನಹಳ್ಳಿ ಕಾಫಿ ಬೆಳೆಗಾರರು, ಅವರ ಮಗನಾಗಿರ್ತಕ್ಕಂಥ ಶ್ರೀಯುತ ದರ್ಶನ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಅವರ ಕುಟುಂಬಕ್ಕೂ ಕೂಡ ನಮ್ಮ ಶಾಲಾ ವತಿಯಿಂದ, ಮಕ್ಕಳ ವತಿಯಿಂದ ಮತ್ತೆ SDMC ವತಿಯಿಂದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಶಾಲಾ ಕಟ್ಟಡಕ್ಕೆ ಸಾಕ್ಯುಮನ್ ಕಂಪ್ನಿ ಕಡೆಯಿಂದ 1 ಲಕ್ಷ ಮೌಲ್ಯವನ್ನ ಹಣವನ್ನ ಬಳಸಿ ನಮ್ಮ ಶಾಲೆ ಎಲ್ಲಾ ಕಟ್ಟಡಗಳಿಗೂ ಸುಣ್ಣ ಬಣ್ಣ ಮತ್ತೆ ಡ್ರಾಯಿಂಗ್ ನ ಮಾಡಿಸ್ಕೊಟ್ಟಿದ್ದಾರೆ. ಅವರ ಸಂಪೂರ್ಣ ಜವಾಬ್ದಾರಿಯನ್ನ ನಿರ್ವಹಿಸಿರ್ತಕ್ಕಂಥವರು ನಮ್ಮ ಪೋಷಕರಾಗಿರ್ತಕ್ಕಂಥ ಶ್ರೀಯುತ ರಾಜೇಶ್ ಅವರು. ಹಾಗೆ ಆ ಟೀಮ್ನ ಆ ಎಲ್ಲಾ ಸದಸ್ಯರುಗಳಿಗೂ ಮುಖ್ಯಸ್ಥರಿಗೂ ಕೂಡ ಶಾಲಾ ವತಿಯಿಂದ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೇನೆ. ಹಾಗೆ ಮಿತ್ರ ಕನ್ನಡ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಅನೂಪ್ ಅವರು ಲೈಟಿಂಗ್ ವ್ಯವಸ್ಥೆಗೆ 10,000 ಅನುದಾನವನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ಅವರ ಕುಟುಂಬಕ್ಕೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಶ್ರೀಯುತ ಸುನೀಲ್ ಅವರು 10,000 ನೀಡಿರುತ್ತಾರೆ. ಅವರಿಗೂ ಕೂಡ ನಮ್ಮ ಶಾಲಾ ವತಿಯಿಂದ ಧನ್ಯವಾದ. ಹಾಗೆ ಶ್ರೀಯುತ ಮಜೀದ್ ರವರು ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು, ಅವರು ಕೂಡ 7,000 ಅನುದಾನವನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ನಮ್ಮ ಶಾಲಾ SDMC ವತಿಯಿಂದ ಮತ್ತೆ ಶಾಲಾ ವತಿಯಿಂದ ಧನ್ಯವಾದಗಳು. ಹಾಗೆ ಶ್ರೀಯುತ ಅಬೂಸ್ ಅವರು ಕೂಡ ಈ ಶಾಮಿಯಾನ ಲೈಟಿಂಗ್ಸ್ ಸಂಬಂಧಪಟ್ಟಂಗೆ ಕೊಟ್ಟು ಅನುದಾನವನ್ನು 5,000 ಅನುದಾನವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದ. ಹಾಗೆ ಶ್ರೀಯುತ ಪರಮೇಶ್ವರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ 10,000 ಅನುದಾನವನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ಈಗ ನಮ್ಮ ಶಾಲಾ ವತಿಯಿಂದ ಅವರಿಗೆ ಧನ್ಯವಾದಗಳು. ಹಾಗೆ ಶ್ರೀಯುತ ನಿಂಗಣ್ರವರು ಕೂಡ 5,000 ದಾನವನ್ನು ಕೊಟ್ಟಿರುತ್ತಾರೆ. ಅವರಿಗೂ ಕೂಡ ನಮ್ಮ ಶಾಲಾ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಹಾಗೆ ಗ್ರಾಮ ಪಂಚಾಯಿತಿ ವತಿಯಿಂದ 5,000 ಅನುದಾನವನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ನಮ್ಮ ಶಾಲಾ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಶ್ರೀಯುತ ಪ್ರೇಮ್ ಸರ್ ತಶಿ ಎಸ್ಟೇಟು, ಅವರು ಕೂಡ 22,000 ಅನುದಾನ ಮೂಮೆಂಟ್ ಹೌಸ್ಗೋಸ್ಕರ ಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದ. ಹಾಗೆ ವೇಣುಗೋಪಾಲ್ ಮೋನಿಶಾ ಎಂಟರ್ಪ್ರೈಸಸ್, ಅವರು ಕೂಡ 5,000 ಅನುದಾನವನ್ನು ನೀಡಿರುತ್ತಾರೆ. ಅವರಿಗೂ ಶಾಲಾ ವತಿಯಿಂದ ಧನ್ಯವಾದ. ಶ್ರೀಯುತ ಅಶೋಕ್ ಸರ್ ಅವರು ಹೆಗ್ಗದ್ದೆ ಕಾಫಿ ಬೆಳೆಗಾರರು, ಅವರು ಕೂಡ 5,000 ಅನುದಾನವನ್ನು ನೀಡಿರುತ್ತಾರೆ. ಅವರಿಗೂ ಕೂಡ ಶಾಲಾ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಸೋಮಶೇಖರ್ MK ಇವರು 3,000 ಅನುದಾನವನ್ನು ನೀಡಿರುತ್ತಾರೆ. ನಿಜಾಮುದ್ದೀನ್ ಇವರು 2,000 ಅನುದಾನ, ಕವನ ರಿಫ್ರೆಶ್ಮೆಂಟ್ ಅವರು 2,000 ಅನುದಾನವನ್ನು ನೀಡಿರುತ್ತಾರೆ. ನಾಗೇಶ್ ಗೌಡ್ರು ವಡಚಳ್ಳಿ ಇವರು 2,000 ಅನುದಾನವನ್ನು ನೀಡಿರುತ್ತಾರೆ. ಜುಬೇರ್ ಪೋಷಕರು ಮೀನು ವ್ಯಾಪಾರಿಗಳು, ಅವರು 2,000 ಅನುದಾನವನ್ನು ನೀಡಿರುತ್ತಾರೆ. ಹರೀಶ್ ರವರು ಪೋಷಕರು 2,000 ಅನುದಾನವನ್ನು, ಕಾಡುಮನೆ 2,000 ಅನುದಾನ ನೀಡಿರುತ್ತಾರೆ. ಪ್ರವೀಣ್ ಪ್ರಾವಿಷನ್ ಸ್ಟೋರ್ 2,000, ಧರ್ಮಣ್ಣ ಜೀಪು ಮಾರನಹಳ್ಳಿ 1,000, ಜಯಕುಮಾರ್ ಅವರು 200, MM ರಾಜೇಗೌಡರು 500. ಈ ಎಲ್ಲಾ ದಾನಿಗಳಿಗೂ ಕೂಡ ಈ ಕಾರ್ಯಕ್ರಮದ ಯಶಸ್ವಿ ಕಾರಣೀಭೂತರಾಗಿದ್ದಾರೆ. ಅವರ ತನುಮನ ಧನವನ್ನ ನೀಡಿ ಶಾಲಾ ಅಭಿವೃದ್ಧಿಗೆ, ಶಾಲಾ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ. ನಿಮ್ಮ ಎಲ್ಲ ದಾನಿಗಳು ದಾನ ಮಾಡ್ತಕ್ಕಂಥ ನಿಮ್ಗೆ ಶಕ್ತಿ ಇನ್ನೂ ಹೆಚ್ಚಾಗ್ಲಿ. ನಿಮ್ಮ ಕುಟುಂಬ ವರ್ಗದವರಿಗೆ, ಕುಟುಂಬದ ಸದಸ್ಯರಿಗೆ ನಮ್ಮ ಮಕ್ಕಳ ಕಡೆಯಿಂದ ಮತ್ತೆ ನಮ್ಮ ಶಾಲಾ ಸಮಿತಿ ವತಿಯಿಂದ ಹಾಗೂ ನಮ್ಮ ಶಿಕ್ಷಕ ಸಿಬ್ಬಂದಿ ವರ್ಗದ ವತಿಯಿಂದ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಷ್ಟು ಹೇಳ್ತಾ ದಾನಿಗಳ ವಿವರದ ಪಟ್ಟಿಯನ್ನು ಓದಲು ಅವಕಾಶ ಮಾಡಿಕೊಟ್ಟಂತ ವಿನಂತಿ. ವೇದಿಕೆಯ ಮೇಲೆ ಆಶಿತರಾಗಿರುವಂತಹ ಗಣ್ಯಾತಿ ಗಣ್ಯಗಳೇ ಹಾಗೂ ಗ್ರಾಮದ ಎಲ್ಲ ಪೋಷಕವೃಂದವರೇ, ಗ್ರಾಮಸ್ಥರೇ ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಈ ಶಾಲೆಯ ಎಲ್ಲ ಪುಟಾಣಿ ಮಕ್ಕಳೇ, ನಾನು ಈ ಶಾಲೆ ಒಬ್ಬ ಹಳೆ ವಿದ್ಯಾರ್ಥಿ. ನಮ್ಮ ಗುರುಗಳು ಇಲ್ಲೇ ಇದ್ದಾರೆ. 1980ನೇ ಇಸ್ವಿಲಿ ನಾನು ಈ ಶಾಲೆ
ಮೆಟ್ಲತ್ತಿದ್ದು. ನಮ್ಮ ಗುರುಗಳು ನಂಜುಂಡಯ್ಯ ಸರ್ ಅವರು ಇವಾಗಲೂ ಭಯ ಅನ್ಸುತ್ತೆ. ಅವ್ರು ಬಂದಾಗ ನಮಗೆ ಚಳಿ ಸ್ಟಾರ್ಟ್ ಆಗೋದು, ಚಳಿ ಜ್ವರ ಬಂದ್ಬಿಡೋದು. ನಮ್ಮ ಮಾಸ್ಟರ್ ಬಂದರು ಅಂದರೆ ನಮಗೆ ಚಳಿ ಜ್ವರ, ಅಷ್ಟು ಸ್ಟ್ರಿಕ್ಟಬಲ್ ಟೀಚರು. ಅದರಿಂದ ಅವ್ರ ಬಗ್ಗೆ ನಮಗೆ ಹೆಮ್ಮೆ ಆಗುತ್ತೆ. ಇವತ್ತು ನಾವು ಎಲ್ಲ ಕಡೆ ಒಂದು ಸ್ಟೇಜಲ್ಲಿ ನಿಂತು ಯಾವುದೇ ಒಂದು ವೇದಿಕೆಯಲ್ಲಿ ಬಂದು ನಿಂತು ಮಾತಾಡ್ಬೇಕಂದ್ರೆ ನಮಗೊಂದು ಗುರುಗಳಂತ ಇರಬೇಕು. ಆ ಗುರುಗಳೇ ಇವತ್ತು ನಮಗೆ ಇವರು ಉದಾಹರಣೆ. ಅದಕ್ಕೆ ಪೋಷಕರು, ಗುರುಗಳು ಮತ್ತು ಪೋಷಕರ ಸಂಬಂಧವನ್ನು ಮಕ್ಕಳಿಗೆ ಯಾವ ರೀತಿ ಕಲಿಸ್ಬೇಕಂದ್ರೆ ಅಷ್ಟೇ ಒಂದು ವಿಧೇಯರಾಗಿ. ಗುರುಗಳು ಅಂದ್ರೆ ದೇವರಿಗೆ ಸಮಾನ. ಏನೋ ನಾವೇನೋ ಮಕ್ಕಳನ್ನ ಶಾಲೆಗೆ ಕಳಿಸ್ಬಿಟ್ಟಿವಿ, ನಮ್ ಕೆಲಸ ಮುಗ್ದೋಯ್ತು ಅಷ್ಟೇ ಅಲ್ಲ, ಅಷ್ಟೇ ಜವಾಬ್ದಾರಿ ಪೋಷಕರಿಗೂ ಇರುತ್ತೆ. ನಮ್ಮ ಮಕ್ಕಳು ಹಿಂದೆ ಬರ್ತಾರೆ, ಯಾಕಂದ್ರೆ ಗುರುಗಳು ಪಾಠ ಮಾಡ್ತಾರೆ, ಅದನ್ನ ಸ್ವಲ್ಪ ಹಿಂದಿರುಗಿ ನೋಡ್ಬೇಕಾಗಿದ್ದು ಪೋಷಕರು. ಅದರಿಂದ ಎಲ್ಲ ಪೋಷಕರಲ್ಲಿಯೂ ಶಿಕ್ಷಕರಲ್ಲಿ ಒಂದು ಬಾಂಧವ್ಯ ಇರಬೇಕು. ನಾವು 1980 ಇಸ್ವಿಯಲ್ಲಿ ಈ ಶಾಲೆ ಸೇರುವಾಗ ಅಷ್ಟು ಅಲ್ಪ ಸ್ವಲ್ಪ ಮಕ್ಕಳು, ಅಷ್ಟೊಂದು ದೊಡ್ಡದಾಗಿ ಶಾಲೆ ಇರಲಿಲ್ಲ. ಇವತ್ತು ಈ ಶಾಲೆ ನಾವಾಗ ಒಂದು ಶಾರದಾ ಪೂಜೆ ಮಾಡ್ತಿದ್ವಿ. ಎಷ್ಟೋ ಪೂಜೆ ಅಂದ್ರೆ 2 ಕಾಯಿ ತಂದು, ಈ ಮಾಸ್ತರ್ ಗೊತ್ತು, ಒಂದು ಕಾಯಿ ತಂದು ಒಂದು ಮಾಲೆ ಹೂ ತಂದ್ಬಿಟ್ಟು ಶಾರದಾ ದೇವಿಗೆ ಹಾಕ್ಬಿಟ್ಟು ಪೂಜೆ ಮುಗಿದು 2 ಚಾಕ್ಲೇಟ್ ಕೊಟ್ಟರೆ ಮುಗಿದು ಹೋಯ್ತು. ಅದು ಶಾರದಾ ಪೂಜೆ. ಇವತ್ತು ಇಷ್ಟೊಂದು ಅದ್ದೂರಿಯಾಗಿ ಅಂದ್ರೆ 45 ವರ್ಷಗಳ ನಂತರ ಎಷ್ಟು ಅಭಿವೃದ್ಧಿ ಆಗಿದೆ ಅಂದ್ರೆ ನಿಜವಾಗ್ಲೂ ಮೆಚ್ಚಬೇಕಾದಂತ ವಿಚಾರ. ಯಾಕಂದ್ರೆ ಇದೊಂದು ಯಾವುದೊಂದು ದೊಡ್ಡ ಒಂದು ತಾಲೂಕು ಮಟ್ಟದಲ್ಲಿ ನಡೆಯುವಂತ ಕಾರ್ಯಕ್ರಮ ಇವತ್ತು ನಮ್ಮ ಒಂದು ಗ್ರಾಮದ ಒಂದು ಮಟ್ಟದಲ್ಲಿ ನಡೀತಿದೆ. ತುಂಬಾ ಸಂತೋಷ ಆಗ್ತಿದೆ. ಅದೇ ರೀತಿ ಮುಂದೆ ಸಹ ಇದೇ ರೀತಿ ಈ ಒಂದು ಕಾರ್ಯಕ್ರಮ ನಡೀಲಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಶಾಲೆಯ ಗ್ರಾಮದ ಗ್ರಾಮಸ್ಥರುಗಳು ಹಾಗೂ ಈ ಶಾಲಾ ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಆವರಣ ತುಂಬಾ ಸ್ವಚ್ಛವಾಗಿ ಕಾಣೋದಕ್ಕೆ ಒಬ್ರು ಕಾರಣೀಕರ್ತರಾಗಿದ್ದಾರೆ ನಮ್ಮ ಪೋಷಕರು ಆಗಿರ್ತಕ್ಕಂಥ ಶ್ರೀಯುತ ಶ್ರುತೀಪ್ ಅವರು. ಅವರಿಗೆ ನಮ್ಮ ಶಾಲಾ ವತಿಯಿಂದ ಮತ್ತೆ SDMC ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಜಗದೀಶ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಯನ್ನು ನುಡಿಯಬೇಕಾಗಿ ಮನವಿ. ಹಿರಿಯ ಪ್ರಾಥಮಿಕ ಶಾಲಾ ಹಾಗೂ ಪ್ರೌಢಶಾಲಾ ಆವರಣದಲ್ಲಿ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಹಾಗೂ ಶಾರದಾ ಪೂಜೆಯನ್ನು ಈ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಯುತ ಮೋಹನ್ ಕುಮಾರ್ ಅವರೇ, ಉಪಾಧ್ಯಕ್ಷರಾದಂಥ ಶ್ರೀಯುತ ಸಿದ್ದೇಶ್ವರವರೇ, ಹಾಗೂ ಇದೇ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರ್ತಕ್ಕಂಥ ಶ್ರೀಯುತ ಮಾನ್ಯ ನಿಂಗೇಗೌಡರು ಶಿಕ್ಷಕರೇ, ನಂಜುಂಡಯ್ಯನವರೇ, ಹಾಗೂ ನಮ್ಮ ಸಕಲೇಶ್ವರ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಹಾಗೂ ಪ್ರಾಥಮಿಕ ಶಾಲೆಯ ಸಂಘದ ಕಾರ್ಯದರ್ಶಿಯಾದಂಥ ಶ್ರೀಯುತ ದೊರೇಶ್ರವರೇ, ಹಾಗೂ ನಮ್ಮ ದೋಣಗಲ್ ಕ್ಲಸ್ಟರ್ ಅಧಿಕಾರಿಯಾದಂತಹ ಶ್ರೀಯುತ ಮಲ್ಲೇಶ್ರವರೇ, ಹಾಗೂ ನಮ್ಮ BRP ಹಾಗೂ ರಕ್ಷಿತಿ ಕ್ಲಸ್ಟರ್ BRP ಆದಂತಹ ಶ್ರೀಯುತ ಕೃಷ್ಣರವರೇ, ಹಾಗೂ ಈ ಊರಿನ ಎಲ್ಲ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಈ ಊರಿನ ಎಲ್ಲ ಗಣ್ಯಸ್ರೇ ಹಾಗೂ ಕೊಡುಗೈ ದಾನಿಗಳೇ, ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ, ಹಾಗೂ ಈ ಊರಿನೆಲ್ಲ ನಿಮ್ಮ ಮೆಚ್ಚಿನ ಪೋಷಕರೇ, ಗ್ರಾಮಸ್ಥರೇ, ನಿಮಗೆ ಈ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೀತಾ ಇದೆ. ನಾನು ಹೇಳಲಿಕ್ಕೆ ಏನೂ ಇಲ್ಲ, ಸಮಯ ಇಲ್ಲ, 2 ವಾಕ್ಯದಲ್ಲಿ ಮುಗಿಸ್ಬಿಡ್ತೀನಿ. ಇಲ್ಲೆಲ್ಲ ಕೂತಿರ್ತಕ್ಕಂಥ ಮಕ್ಕಳೇ, ನಿಮ್ಮ ತಂದೆ ತಾಯಿಯನ್ನು ನೆನೆಸ್ಕೊಂಡು ಒಂದ್ಸಲ ಜೋರ ಚಪ್ಪಳೆ ಹೊಡೆದ್ಬಿಡಿ. ಹಾಗೇನೆ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಒಂದು ಜೋರ ಚಪ್ಪಳೆ ಹೊಡೀರಿ. ಹಾಗೇನೆ ನಿಮ್ಮ ಗುರುಗಳನ್ನ ನೆನೆಸ್ಕೊಂಡು ಜೋರ ಚಪ್ಪಳೆ ಹೊಡೀರಿ. ಅಂತಿಮವಾಗಿ ನನಗೊಂದ್ಸಲ ಚಪ್ಪಾಳೆ ಹೊಡೆದ್ಬಿಡಿ. ಯಾಕೆ ಅಂದ್ರೆ ನಾನು ಭಾಷಣ ಮಾಡಿದಾಗ ಚಪ್ಪಾಳೆ ಹೊಡೆಯಲ್ಲ ನೀವು. ನಿಜವಾಗ್ಲೂ ಇದು
ಸಣ್ಣ ಸಮಾರಂಭ ಅಲ್ಲ, ನಮ್ಮ ದೊರೇಶ್ ಅವರು ಹೇಳ್ದಂಗೆ ಅದ್ದೂರಿ ಸಮಾರಂಭ. ಈ ಸಮಾರಂಭ ನಡೀಲಿಕ್ಕೆ ಮುಖ್ಯ ಕಾರಣಕರ್ತರು ಈ ಮಾರನಹಳ್ಳಿ ಗ್ರಾಮಸ್ಥರು, ಈ ಮಾರನಹಳ್ಳಿ ಪೋಷಕರು. ಯಾಕೆ ಅಂತಂದ್ರೆ ನೀವಿಲ್ದಲೇ ಶಾಲೆ ಇಲ್ಲ, ನೀವಿಲ್ದಲೇ SMC ಇಲ್ಲ. ಹಾಗಾಗಿ ಇದು ನಿಮ್ಮ ಫಂಕ್ಷನ್, ನಿಮ್ಮ ಕಾರ್ಯಕ್ರಮ. ದಯವಿಟ್ಟು ನೀವೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಅವ್ರ ಸಹ ಚಪ್ಪಾಳೆ ಹೊಡಿರಿ. ನಾನು ಪೋಷಕರ ಕೇಳ ಅಧ್ಯಕ್ಷರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಹೈಸ್ಕೂಲ್ ಶಾಲೆಯ ಮುಖ್ಯೋಪಾಧ್ಯಾಯರೇ, ಹಾಗೂ ನಮ್ಮ ಈ ಗ್ರಾಮದ ಗ್ರಾಮಸ್ಥರೇ ಹಾಗೂ ದಾನಿಗಳೇ ಹಾಗೂ ಪೋಷಕರೊಂದವರೇ, STMC ಅಧ್ಯಕ್ಷರೇ, ಸದಸ್ಯರೇ ಹಾಗೂ ನನ್ನ ಪ್ರೀತಿಯ ಪುಟಾಣಿಗಳೇ, ಇಂದು ನಮ್ಮ ಶಾಲೆಯಲ್ಲಿ 7ನೇ ತರಗತಿಯ ಮಕ್ಕಳ ಬೀಳ್ಕೊಡುಗೆ ಹಾಗೂ ಶಾರದಾ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ತುಂಬ ಸುಸೂತ್ರವಾಗಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತಹ ಗ್ರಾಮಸ್ಥರಿಗೆ, ಈ ಶಾಲೆಯ ಪೋಷಕರಿಗೆ, ಈ ಶಾಲೆಯ ಶಿಕ್ಷಕರಿಗೆ ಹಾಗೂ ತಮ್ಮೆಲ್ಲರಿಗೂ ನನ್ನ ಅನಂತ ಅಭಿನಂದನೆಗಳು. ನಮ್ಮ 7ನೇ ತರಗತಿ ಮಕ್ಕಳು ನಮ್ಮ ಶಾಲೆಯನ್ನು ಬಿಟ್ಟು ಬೇರೆ ಶಾಲೆಗೆ ಹೋಗ್ತಿದ್ದಾರೆ. ಈಗ ನಮ್ಮ ಹೈಸ್ಕೂಲ್ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳಿರು, ಬೇರೆ ಶಾಲೆ ಕಳಿಸಿದರೆ, ಬೇರೆ ಊರಿಗೆ ಕಳಿಸಿದರೆ ಪೋಷಕರು ಆತಂಕದಲ್ಲಿರ್ತಾರೆ. ದಯವಿಟ್ಟು ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಶಿಕ್ಷಕರಿದ್ದಾರೆ, ಯಾವುದೇ ರೀತಿಯ ಕುಂದುಕೊರತೆಗಳಿಲ್ಲ, ಇಲ್ಲಿಗೆ ಸೇರಿಸಿ ಅಂತ. ನಮ್ಮದು ಅದಕ್ಕೆ ಸಹಮತ ಇದೆ. ಆದರೆ ನೀವು ಮುಂದಿನ ಶಾಲೆಗೆ ಹೋಗುವಂತ ನೀವು ಮಕ್ಕಳು ಇಲ್ಲಿ ಕಲಿತಂಥದ್ದು ಎಲ್ಲ ವಿಷಯಗಳನ್ನು ಇಲ್ಲಿಯ ಗುರುಗಳು ನಿಮಗೆ ನೀಡಿರುವಂತಹ ಶಿಕ್ಷಣವನ್ನು ಮುಂದಿನ ಶಾಲೆಯಲ್ಲಿ ನೀವು ಅದನ್ನು ಅನುಸರಿಸಿಕೊಂಡು ಹೋದ್ರೆ ನಿಮಗೆ ಜಯ ಸಿಗ್ತದೆ. ಯಾಕಂದ್ರೆ ನೀವು ಕಲಿಯುವಂತಹ ಮಟ್ಟ ಇಲ್ಲಿ ಹೇಗಿರ್ತದೋ ಅದು ಅಲ್ಲಿ ಉನ್ನತೀಕರಣ ಆಗ್ತದೆ. ಇಲ್ಲಿ ನೀವು ಸರಿಯಾಗಿ ಓದದೆ ಅಥವಾ ಓದ್ಲಿಕ್ಕೆ ಹೆಚ್ಚಿನ ಆಸಕ್ತಿಯನ್ನು ತೋರದಿದ್ರೆ ಮುಂದಿನ ನಿಮ್ಮ ಭವಿಷ್ಯ ಕಷ್ಟ ಆಗ್ತದೆ. ನೀವು ಪರೀಕ್ಷೆ ಬರೆಯುವಂತಹ ಸಂದರ್ಭ ಬಂದಾಗ ದಯವಿಟ್ಟು ಆತಂಕಕ್ಕೆ ಒಳಗಾಗಬೇಡಿ. ಇದು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಂದಾಗ ನೀವು ತೆಗೆದುಕೊಳ್ಬೇಕಂತ ವಿಷಯ. ಯಾವುದೇ ರೀತಿಯ ಒತ್ತಡಕ್ಕೆ ಆವೇಶಕ್ಕೆ ಒಳಗಾಗಬಾರ್ದು. ಒತ್ತಡಕ್ಕೆ ಆವೇಶಕ್ಕೆ ಒಳಗಾದ್ರೆ ನಿಮಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಿಮಗೆ ಖಿನ್ನತೆ ಉಂಟಾಗ್ತದೆ. ಹಾಗಾಗಿ ಮಕ್ಕಳಲ್ಲಿ ನಾನು ವಿಶೇಷವಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ದಯವಿಟ್ಟು ಪೋಷಕರು ತಮ್ಮ ಮಕ್ಕಳ ಮೇಲೆ ಹೆಚ್ಚಿನ ಒತ್ತಡವನ್ನು ಹೇರಬೇಡಿ. ನೀವು ಹೀಗೆ ಓದಿ ಈಗಲೇ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಕಂಡೀಷನ್ ಹಾಕ್ಬೇಡಿ. ಮಕ್ಕಳು ಮಕ್ಕಳ ಮೇಲೆ ಶಾಲೆ ಹೋಗ್ತವೆ, ಓದ್ತವೆ, ಬರಿತವೆ, ಜೊತೆಗೆ ನಲಿತವೆ. ಆದರೆ ಹೆಚ್ಚಿನದಾಗಿ ನೀವು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕಂತ ಹೆಚ್ಚಿನ ಕಂಡೀಷನ್ ಹಾಕೊಡ್ತಾರೆ, ಅವು ನಿಮ್ಮ ಕಂಡೀಷನ್ ಎಲ್ಲ ಸೈಡಿಗೆ ಗೊತ್ತಿ ಅವು ದಾರಿಯಲ್ಲಿ ಅವು ನಡೀತಾ ಇರ್ತವೆ. ಹಾಗಾಗಿ ಮಕ್ಕಳೇ, ದಯವಿಟ್ಟು ನಾವು ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಹುಶಃ ನಿಮಗೆ ಸಿಕ್ಕಿರುವಂತ ಸೌಲಭ್ಯಗಳು ನಮಗೊಂದು ಸಿಕ್ಕಿಲ್ಲ. ನಮ್ಮ ಸ್ಥಿತಿನೇ ಬೇರೆ, ನಿಮ್ಮ ಸ್ಥಿತಿನೇ ಬೇರೆ. ನಮ್ಮ ಸ್ಥಿತಿಗೂ ನಿಮ್ಮ ಸ್ಥಿತಿಗೂ ಹೋಲಿಸ್ಕೊಂಡ್ರೆ ಅಜಗಜಾಂತರ ವ್ಯತ್ಯಾಸವಿದೆ. ನಿಮಗೆ ಈ ಶಾಲೆಯಲ್ಲಿ ಇವಾಗ ಓದ್ತಿರುವಂತ ಮಕ್ಕಳಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಕುಂದುಕೊರತೆಗಳಿಲ್ಲ. ಒಳ್ಳೆ ಶಾಲೆಯ ವಾತಾವರಣ, ಶೌಚಾಲಯ, ಜೊತೆಗೆ ಒಳ್ಳೆಯ ಶಿಕ್ಷಕರಿಂದ ಪ್ರತಿಯೊಂದು ವಿಷಯಕ್ಕೂ ಒಬ್ಬೊಬ್ಬ ಶಿಕ್ಷಕರು ಇರ್ತಾರೆ. ಬಟ್ ನಾವು ಓದ್ತಿರ್ಬೇಕಂತ ಸಂದರ್ಭದಲ್ಲಿ ಇಡೀ ಎಲ್ಲಾ ಸಬ್ಜೆಕ್ಟಿಗೂ ಒಬ್ಬ ಶಿಕ್ಷಕರು, ಕನ್ನಡ, ಇಂಗ್ಲಿಷು, ಹಿಂದಿ, ಮತ್ತೊಬ್ಬ ಪ್ರತಿಯೊಂದು ವಿಷಯಕ್ಕೂ ಒಬ್ಬರೇ ಶಿಕ್ಷಕರ ಕೊರತೆ. ಆದ್ರೂ ಸಹ ನಾವುಗಳು ನಾನು ಅನ್ನೋಂಥ ಭಾವನೆ ಅಲ್ಲ, ನಾವುಗಳು ತುಂಬಾ ಚೆನ್ನಾಗಿ ಓದ್ತಿದ್ದೀವಿ. ಒಂದೇ ವಿಷಯ, ಒಂದೇ ಕೊಠಡಿ, ಜೊತೆಗೆ ಹಲವಾರು ಕೊಠಡಿಗಳಿರಲಿಲ್ಲ, ಒಂದೊಂದೇ ಕೊಠಡಿ. ಆವಾಗ ಶಿಕ್ಷಣ ವ್ಯವಸ್ಥೆನೂ ಚೆನ್ನಾಗಿತ್ತು, ಇವಾಗ ಅದಕ್ಕಿಂತಲೂ ಚೆನ್ನಾಗಿದೆ. ಹಾಗಾಗಿ ಮಕ್ಕಳೇ, ದಯವಿಟ್ಟು ನೀವು ಅಪ್ಪ ಅಮ್ಮನ, ಗುರು ಹಿರಿಯರ, ನಿಮಗೆ ಕಲಿಸಿದಂತ ಶಾಲೆ, ಕಲಿಸಿದಂತ ಗುರುಗಳು, ಜನ್ಮ ಕೊಟ್ಟಂತ ತಂದೆ ತಾಯಿಯನ್ನು ಯಾವತ್ತೂ ಮರಿಬಾರ್ದು. ಇವನ್ನು ನೀವು ಜೀವನ ಪರ್ಯಂತ ನೀವು ಈ ಒಂದು ಗೌರವವನ್ನು ಸದಾ ನೀವು ಇಟ್ಕೋಬೇಕು. ಗುರು ಹಿರಿಯರಿಗೆ, ಕಲಿಸಿದಂತ ಗುರುಗಳಿಗೆ, ಹೆತ್ತಂತ ಅಪ್ಪ ಅಮ್ಮಂದಿರಿಗೆ ನೀವು ಸದಾ ಕಾಲ ಋಣಿಯಾಗಿರ್ಬೇಕು. ನಿಮಗೆ ಜೊತೆಗೆ ಈ ಶಾಲೆಯ ಒಂದು ವಿಶೇಷ ಏನಪ್ಪಾ ಅಂದ್ರೆ, ನಿಮ್ಮ ಶಾಲೆಗೆ ಏನು ಇವತ್ತು ಶಾರದಾ ಪೂಜೆಯನ್ನು ಮಾಡಿದ್ರಿ, ಆ ಶಾರದಾ ಪೂಜೆ ಏನು, ಆ ಶಾರದಾ ದೇವಿ ನಿಮಗೆ ಒಳ್ಳೇದ್ ಮಾಡ್ತಾಳೋ ಬಿಡ್ತಾಳೋ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ನಂಬಿಕೆ ಮತ್ತು ಆಸಕ್ತಿ ಎರಡೂ ಇಲ್ಲ. ಬಟ್ ಆ ಶಾರದಾ ದೇವಿ ರೂಪದಲ್ಲಿ ಇಲ್ಲಿದಾರಲ್ಲ 5 ಜನ ಶಾರದಾ ದೇವಿಯರು, ನಿಮಗೆ
ನಿಮ್ಗೆ 5 ಜನ ಶಾರದಾ ದೇವಿ ಇಲ್ಲಿ ಕೂತಿದಾರಲ್ಲ, ಅವರು 100% ನಿಮ್ಮನ್ನ ಒಳ್ಳೆ ದಿಕ್ಕಿನಲ್ಲಿ ಸಾಗಿಸ್ಲಿಕ್ಕೆ ತುಂಬಾ ಸಹಕರಿಸ್ತಾರೆ. ಅವ್ರು ಕಲಿಸಿದ ಪಾಠವನ್ನು ನೀವು ಉಪಯೋಗಿಸ್ಕೊಳ್ಳಿ, ಸಾಕು, ಜೀವನದಲ್ಲಿ ಸಕ್ಸಸ್ ಆಗ್ತೀರಾ. ನೀವು ಓದಿ ದೊಡ್ಡವರಾಗಿ ಡಾಕ್ಟ್ರೋ ಇಂಜಿನಿಯರೋ ಮತ್ತೊಂದು ಏನೇ ಆಗ್ಬೋದು, ಆದ್ರೆ ನೀವು ಎಲ್ಲೇ ಹೋದ್ರು ಹೇಗೆ ಹೋದ್ರು ನೀವು ಕಲಿಸಿದಂತ ನಿಮ್ಮ ಜನ್ಮ ಕೊಟ್ಟಂತ ಅಪ್ಪ ಅಮ್ಮ, ಕಲಿಸಿದಂತ ಗುರುಗಳು, ಕಲಿಸಿದಂತ ಓದಿದಂತ ಶಾಲೆ ನೀವು ಯಾವತ್ತೂ ಮರಿಬಾರ್ದು. ಅದ್ರ ಜೊತೆಗೆ ಈಗ ಈಗೇನಪ್ಪ ಅಂದ್ರೆ ನಮ್ಮ ಶಾಲೆಯಲ್ಲಿ ಯಾವುದೇ ಹೆಚ್ಚಿನದಾಗಿ ಯಾವುದೇ ರೀತಿ ಕುಂದುಕೊರತೆಗಳು ನನಗೇನು ಕಾಣಿಸ್ತಿಲ್ಲ. ಈ ಒಂದು ಟಾಯ್ಲೆಟ್ ಒಂದು ಆಗ್ಬಿಟ್ಟು ಒಂದು ಟಾಯ್ಲೆಟ್ ರೂಮ್ ಒಂದು ಒಳ್ಳೆ ರೀತಿ ಆಗಬೇಕು. ಜೊತೆಗೆ ಒಂದು ಶಾಲೆ ಒಂದು ಕೊಠಡಿ ಆಗ್ಬಿಟ್ರೆ ನಮ್ಮ ಪ್ರೈಮರಿ ಶಾಲೆ ತುಂಬಾ ಉತ್ತಮವಾದ ಶಾಲೆ ಆಗ್ತದೆ. ಏನೋ ಈಗ ಒಂದು 75% ನಮ್ದು ಓಕೆ ಆಗಿದೆ, ಇನ್ನೊಂದು 25% ಒಂದು ರೂಮು ಒಂದು ಟಾಯ್ಲೆಟ್ ಮನೆ ಒಂದು ಆಗಿದ್ರೆ ನಮ್ಮ ಶಾಲೆ 100% ಸಕ್ಸಸ್ ಆದಂಗೆ. ಹಾಗಾಗಿ ಈ ಶಾಲೆಗೆ ಹೆಚ್ಚೆಚ್ಚಿನ ಮಕ್ಕಳನ್ನು ಸೇರಿಸಿ ಈಗ 93-94 ಮಕ್ಕಳಗಳ ಸಂಖ್ಯೆ ಇದೆ. ಈ ಸಂಖ್ಯೆ ಮುಂದಿನ ವರ್ಷ 100ಕ್ಕೆ ದಾಟಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಈ ಗ್ರಾಮಸ್ಥರು ತಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಕಳಿಸಿದೆ, ಇದೇ ಶಾಲೆಗೆ ಕಳಿಸಿ ಈ ಶಾಲೆ ಅಭಿವೃದ್ಧಿ ಜೊತೆಗೆ ಪಕ್ಕದ ಶಾಲೆ ಸ್ಫೂರ್ತಿಯ ಚಿಲುಮೆಯಂತಿರುವ, ಸದಾ ಹಸನ್ಮುಖಿಯಾಗಿರುವ, ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ, ನಮ್ಮ ಯಾವುದೇ ಕಾರ್ಯದ ಹಿಂದಿನ ಶಕ್ತಿಯಂತಿರುವಂತಹ ನಮ್ಮ STMC ಅಧ್ಯಕ್ಷರಾದಂತಹ ಶ್ರೀಯುತ ಮೋಹನ್ ಸರ್ ಅವರನ್ನ ವೇದಿಕೆಗೆ ಮುಂಭಾಗದಲ್ಲಿರುವ ನನ್ನ ನೆಚ್ಚಿನ ಗ್ರಾಮಸ್ಥರೇ, ಪೋಷಕವೃಂದದವರೇ, STMC ಸದಸ್ಯರೇ, ಶಾಲಾ ಮುಖ್ಯೋಪಾಧ್ಯಾಯರುಗಳೇ ಹಾಗೂ ಸಹ ಶಿಕ್ಷಕರೇ, ಈ ದಿನ ನಾವು 7ನೇ ತರಗತಿ ಬೀಳ್ಕೊಡುಗೆ ಕಾರ್ಯಕ್ರಮ ಮತ್ತು ಶಾರದಾ ಪೂಜೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ನನ್ನ ಆಸೆ 3 ವರ್ಷದಿಂದ ಇದ್ದಿದ್ದು ಒಂದೇ ಒಂದು, ನಮ್ಮ ಜಗದೀಶ್ ಸರ್ ಅವರು ಹೇಳಿದರು, ಪೋಷಕರನ್ನ ಹೊಗಳ್ತಾರೆ, ಎಲ್ಲ ಮಾಡ್ತಾರೆ, ಆದರೆ 2 ಶಾಲೆಗೆ ಹೊಂದಾಣಿಕೆ ಇಲ್ಲ. ನಾವೇನೇ ಒಂದು ಕಲೆಕ್ಷನಿಗೆ ಹೋದ್ರೆ ಏನು ಹೇಳ್ತಾರೆ ಅಂದರೆ, ಹೈಸ್ಕೂಲ್ ಇದೆಯಾ, ಹೈಸ್ಕೂಲ್ ಸೇರ್ತಾರಾ, ಇಲ್ಲಿ ಬಂದು ಕೇಳಿದ್ರೆ ಹೇಳ್ತಾರೆ ನಮಗೆ ಎಕ್ಸಾಮು. ಬಟ್ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯೋದು ಯಾವಾಗ ಅಂತ ಹೇಳಿದರೆ ಡಿಸೆಂಬರ್ ತಿಂಗಳಲ್ಲಿ ನಮಗೆ ಏನು ಅಂತ ಹೇಳಿದ್ರೆ ಗದ್ದೆ ಕೊಯ್ಲಿ, ಕಾಫಿ ಕೊಯ್ಲಿ, ಬಟ್ ಮಳೆಯಲ್ಲಿ. ಈ ಸಂದರ್ಭದಲ್ಲಿ ಈ ಒಂದು ಏರಿಯಾದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡ್ಸೋಕ್ಕಾಗಲ್ಲ. ಎಲ್ಲ ಪೋಷಕರು ಗ್ರಾಮಸ್ಥರು ಫ್ರೀ ಆಗಿರೋ ಟೈಮಲ್ಲಿ ಒಂದು ಕಾರ್ಯಕ್ರಮ ನಡೆಸೋಣ ಅಂತ ಹಮ್ಮಿಕೊಂಡಿದ್ದ ಟೈಮಲ್ಲಿ ಇವ್ರನ್ನ ನಾವು ಹೈಸ್ಕೂಲರ್ನ ಕೇಳಕ್ಕೆ ಹೋದ್ರೆ ಹೇಳ್ತಾರೆ ನಮಗೆ ಎಕ್ಸಾಮು, ಯಾವುದಾದ್ರೂ ನಪ ಹೊಡೆದು ಬಾಕಿ ಆಗ್ತಾರೆ. ನನ್ನ ಉದ್ದೇಶ ಏನಂತ ಹೇಳಿದ್ರೆ, ನಾನು ಆ ಸ್ಕೂಲಿಗೂ ಪೇರೆಂಟ್ಸು, ಈ ಸ್ಕೂಲಿಗೆ STMC ಅಧ್ಯಕ್ಷ, 2 ಸ್ಕೂಲ್ ಕಡೆಯಲ್ಲೂ ನನಗೆ ಕಡ್ಡಿ ತೂಗಾಡುವ ಪರಿಸ್ಥಿತಿ ಆಗೋಗಿದೆ. ನನ್ನ ಈ 3 ವರ್ಷದ ಈ ಅಧ್ಯಕ್ಷ ಸ್ಥಾನ ಈ ವರ್ಷ ಕೊನೆ. ನೆಕ್ಸ್ಟ್ ಸಮಯಗಳಲ್ಲಿ ಹೋರಾಡಿ ಆದರೂ ನಾವು ಪೋಷಕರು ಮತ್ತು ಗ್ರಾಮಸ್ಥರು ಇದಕ್ಕೆ ಸಹಕರಿಸಬೇಕು. ಬರೀ ನಾವುಗಳು ಪೋಷಕರೇ ಆಗಲಿ, ಪೋಷಕರು ಮಾತಾಡಿದ್ರೆ ಆಗಲ್ಲ. ಗ್ರಾಮಸ್ಥರು, ಹಿರಿಯರು ಮತ್ತೆ ಕೆಲವು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಯಾಕೆ ಒಂದಾಗಲ್ಲ, ಯಾಕೆ ಮಾತಾಡಲ್ಲ, ನಿಮ್ಮಲ್ಲಿ ಏನಿದೆ ಅಡಚಣೆಗಳು, ಏನು ಪ್ರಾಬ್ಲಮ್ ಇದೆ? ನಮ್ಮ ಮಕ್ಕಳು ಸಣ್ಣ ಮಕ್ಕಳು, ಈ ಸ್ಕೂಲಿಂದ ಕಲ್ತು ಹೋಗಿರೋಂಥ ಮಕ್ಕಳುಗಳಲ್ಲಿರೋದು. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ, ಈ ಸ್ಕೂಲು ಮುಚ್ಚೋದ್ಕಿಂತ ಮೊದಲು ಹೈಸ್ಕೂಲ್ನ ಮುಚ್ತಾರೆ. ಮಕ್ಕಳು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ, ನಮ್ಮ ಪ್ರಾಥಮಿಕ ಶಾಲೆ ಮುಚ್ಚೋದ್ಕಿಂತ ಮೊದಲು ಪ್ರೌಢಶಾಲೆನ ಮುಚ್ತಾರೆ. ಇದನ್ನ ಯಾವುದೇ ಕಾರಣದಲ್ಲೂ ಅಡಿ ಮಾಡಿಕೊಡ್ಬೇಡಿ ದಯಮಾಡಿ. ನಾನು ಗ್ರಾಮಸ್ಥರಲ್ಲಿ ಬೇಡ್ಕೊಳ್ತಾ ಇದ್ದೀನಿ, ನಮ್ಮ ಪೋಷಕರು ಇವತ್ತು ಬರ್ತಾರೆ ನಾಳೆ ಬರಲ್ಲ. ಅವ್ರು ಏನು ಮಾಡ್ತಾರೆ ಅಂದ್ರೆ, ನಾವು ಸ್ಕೂಲಿಗೆ ಬರೋಕೆ ಹೆಂಗಿತ್ತು ಅಂದ್ರೆ, ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಬಂದು ಶಾಲೆಗೆ ಸೇರಿಸ್ಬಿಡ್ತಿದ್ರು. ಕರ್ಕೊಂಡು ಹೋಗ್ತಿದ್ದು 7ನೇ ಕ್ಲಾಸ್ TC ತರೋದಕ್ಕೆ, TC ತಗೊಂಡು ಹೋಗಕ್ಕೆ ಮಾತ್ರ ಬರ್ತಾ ಇದ್ರು ಸ್ಕೂಲಿಗೆ. ಈಗ ಏನಾಗಿದೆ ಅಂತ ಹೇಳಿದ್ರೆ 2 ತಿಂಗಳಿಗೊಂದು ಮೀಟಿಂಗು, ಈ ಥರ ಮೀಟಿಂಗು ಯಾವ್ದಾರು ಒಂದು ಮೊಟ್ಟೆ ಕಮಿಟಿದ, ಅನ್ನದಾಸೋಹದ ಯಾವ್ದಾದ್ರು ಒಂದು ಕಾರ್ಯಕ್ರಮ ಇರುತ್ತೆ. ನಾನು ಬಂದರೆ ಸ್ಕೂಲಿಗೆ ಬಂದರೆ ಮೀಟಿಂಗಿಗೆ ಅಂತ 5 ರಿಂದ 6 ಜನ ಪೇರೆಂಟ್ಸ್ಗಳಿರ್ತೀರ. ನೀವು ಕೆಲಸ ಬಿಟ್ಟು ಬನ್ನಿ ಅಂತೇಳ. ಮತ್ತು ನಾನು ಮೇಡಮ್ ಹತ್ರ ಹೇಳ್ತೀನಿ, ಈ ಟೈಮಲ್ಲಿ ಕೆಲಸ ಕಾರ್ಯಗಳಿರುತ್ತೆ, ಒಂದು 3 ತಿಂಗಳಿಗೊಂದು ಮೀಟಿಂಗ್ ಮಾಡ್ಕೊಳ್ಳಿ, ಏನಾದರೂ ಒಂದು ಕಾರ್ಯ ಕೈಗೊಳ್ಳೋಣ. ದಯಮಾಡಿ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ತಿರೋದು ನಾನು ಒಂದೇ ಒಂದು ಉದ್ದೇಶ ಅಂದರೆ, ನಮ್ಮ ಮುಂದಿನ ಕಾರ್ಯಕ್ರಮ ಗ್ರೌಂಡಲ್ಲಿ ಏನಾದ್ರು ನಡಿಬೇಕು ಅಂತ ಇದ್ದರೆ 2 ಶಾಲೆಗಳು ಸೇರಿ ಮಾಡೋಂಥ ಒಂದು ವ್ಯವಸ್ಥೆನ ಮಾಡ್ಕೊಳ್ಳೋಣ. ಇಲ್ಲ ಅಂತ ಹೇಳಿದ್ರೆ 2 ಸೈಡ್ ಗೇಟ್ ಬೇಗ ಹಾಕಿ ಕಾರ್ಯಕ್ರಮನೇ ನಡೆಯಕ್ಕೆ ಬಿಡೋದು ಬೇಡ, ಸ್ಟ್ರೈಕ್ ಮಾಡೋಣ. ಯಾಕೆ ನಿಮ್ಮ ಮಕ್ಕಳು ಅಲ್ಲಿ ಬರ್ತಾರೆ, ನಮ್ಮ ಮಕ್ಕಳು ಇಲ್ಲಿ ಬರ್ತಾರೆ. ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳೇ, ನಿಮ್ಮ ಅಪ್ಪ ಅಮ್ಮ ಈ ಶಾಲೆಗೆ ತನಕ 1ನೇ ಕ್ಲಾಸ್ ಸ್ಕೂಲಿಗೆ ಸೇರಿಸ್ಬೇಕಂದ್ರೆ ನೀವು ಒಂದು ಕಲ್ಲು ಉಂಡೆ ಅದನ್ನು ಕೆತ್ತಿ ಅದನ್ನು ಒಂದು ಸಿಲ್ವೆಯಾಗಿ ಮಾಡಬೇಕಂತ ಹೇಳಿ ಹೊರಟ್ರಂತ ಈ ನಿಮ್ಮ ಶಿಕ್ಷಕರಿಗೆ ಯಾವತ್ತೂ ಚಿರಋಣಿಯಾಗಿರಿ. 7ನೇ ಕ್ಲಾಸ್ ಬಂದು ಹೈಸ್ಕೂಲಿಗೆ ಬಂದ ಮೇಲೆ ನೀವು ಆ ಪ್ರೈಮರಿ ಶಾಲೆ ಟೀಚರ್ಸ್ಗಳಿಗೆ ಗೌರವ ಕೊಡಿ. ನಾನು ಸಾಧಾರಣ ದಿನ ನೋಡಿದ್ದೀನಿ, ಸ್ಪಂದಿಸಲ್ಲ, ಯಾವ ಮಕ್ಕಳು ಸ್ಪಂದಿಸಲ್ಲ. ಅವ್ರಿಗೆ ಹೈಸ್ಕೂಲಿಗೆ ಬಂದಿಟ್ಟಿಗೆ ಅವ್ರದ್ದೇ ಗತ್ತಾಗಿರುತ್ತೆ.
ಎಲ್ಲ ಶಾಲೆಯಲ್ಲಿನೂ ಈ ಥರ ಒಂದು ವ್ಯವಸ್ಥೆ ಇರಲ್ಲ, ಎಲ್ಲ ವ್ಯವಸ್ಥೆನೂ. ಮತ್ತು ಈ ಸಮಯದಲ್ಲಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಧನ ಸಹಾಯವನ್ನು ನೀಡಿದಂಥ ಮತ್ತು ಊರಿನ ಮತ್ತು ಪರ ಊರಿನ ಎಲ್ಲ ನನ್ನ ಹಿತೈಷಿಗಳಿಗೂ ಈ ಕಾರ್ಯಕ್ರಮ ನಡೆಸಲು ನನಗೊಂದು ಮಾರ್ಗದರ್ಶನ ನೀಡಿದಂಥ ನನ್ನ ಸ್ನೇಹಿತರಿಗೂ ಎಲ್ಲರಿಗೂ ಈ ಸಮಯದಲ್ಲಿ ನಾನು ಒಂದು ಚಿರಋಣಿಯಾಗಿ ಇರ್ತೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ನಮ್ಮ ಈ ಶಾಲೆಯಲ್ಲಿ ಮುಂದಿನ ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳಿದರೆ ನಡೆಯುವಂಥ ಅವಕಾಶಗಳೇನಾದ್ರು ಸಿಕ್ಕಿದ್ರೆ 2 ಶಾಲೆಯನ್ನು ನಡೆಸೋಣ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್. ಈಗ ನಮ್ಮ ಶಾಲೆಯ ಅಧ್ಯಕ್ಷರು, SDMC ಅಧ್ಯಕ್ಷರು, ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶ್ರೀಯುತ ಮೋಹನ್ ಕುಮಾರ್ ಅವರು ತುಂಬಾ ಕ್ರಿಯಾಶೀಲರು. ಮತ್ತೆ ಊರಿಗೆ ಊರಲ್ಲಿ ಯಾರ್ಯಾರು ಏನೇನು ಅನ್ನೋದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಹಾಗೆ ಶಾಲೆಯಲ್ಲಿ ಏನೇನು ಅವಶ್ಯಕತೆ ಇದೆ, ನನ್ನ ಅವಧಿಯಲ್ಲಿ ನಾನು ಏನ್ ಮಾಡಬಹುದು ಅದನ್ನೆಲ್ಲನೂ ಮಾಡಿ ಆ ಕಾರ್ಯಗಳೆಲ್ಲ ಕಂಪ್ಲೀಟ್ ಆಗ್ಬೇಕು ಮೇಡಮ್ ಅವರೇ. ನಾನಿರೋ ತನಕ ಈ ಶಾಲೆಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು, ಒಂದು ಮಗುಗೂ ಸಮಸ್ಯೆ ಆಗಬಾರ್ದು, ಇಂಥ ಕುಂದು ಕೊರತೆ ಇದೆ ಈ ಶಾಲೆಯಲ್ಲಿ ಅನ್ನೋದು ಬರಬಾರ್ದು. ಆ ರೀತಿಯಾದಂಥ ಬದಲಾವಣೆಗಳನ್ನ ನಾವು ಮಾಡಬೇಕು ಅಂತೇಳಿ ಪ್ರತಿಯೊಂದು ಹಂತದಲ್ಲೂ ನಮಗೆ ಹಂತದಲ್ಲೂ ಕೂಡ ನಮ್ಮ ಜೊತೆಯಾಗಿ ನಿಲ್ತಾ ಇದ್ದಾರೆ ಅವರು. ಅಂತ SDMC ಅಧ್ಯಕ್ಷರು ಸಿಕ್ಕಿರೋದು ನಮ್ಮ ಪುಣ್ಯ. ನಮ್ಮ 3 ವರ್ಷದಿಂದ HM ಚಾರ್ಜ್ ವಹಿಸ್ಕೊಂಡಿದ್ದೀನಿ ಅನ್ನೋದಲ್ಲ, ಆ HM ಚಾರ್ಜ್ ಜೊತೆಗೆ ಎಂತ ಅಧ್ಯಕ್ಷರು ಸಿಕ್ಕರು ಅನ್ನೋದು ಮುಖ್ಯ ಆಗುತ್ತೆ. ಯಾಕೆಂದ್ರೆ ನಾವು ಹೇಳ್ಬೋದು ಊರಿನವ್ರನ್ನ ಎಲ್ಲಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ನಮಗೆ. ಆದ್ರೆ ಇಡೀ ಊರಿನ ಎಲ್ಲಿ ಯಾರು ಏನು ಅನ್ನೋದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತ ಸ್ಪಂದನೆ, ಶಾಲೆಗೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಬಂದಿರತಕ್ಕಂಥವ್ರು ನಮ್ಮ ಅಧ್ಯಕ್ಷರು. ಇಂಥ ಅಧ್ಯಕ್ಷರನ್ನ ಪಡೆದಂತ ನಮ್ಮ ಶಾಲಾ ವಿದ್ಯಾರ್ಥಿಗಳು, ಹಾಗೆ ನಾವು ಶಿಕ್ಷಕ ವೃಂದದವರು ಅಷ್ಟೇ, ಯಾವತ್ತು ಯಾವ ಶಿಕ್ಷಕರಿಗೆ ಆಗ್ಲಿ ಒಂದು ಮಾತನ್ನ ಅವರು ಜೋರ್ ಮಾಡಿ ಏನ್ ಮೇಡಮ್ ಅವರೇ ಹಿಂಗೆ, ಏನ್ ಸರ್ ಹಿಂಗೆ ತಮಾಷೆಗೆ ಎತ್ಕೊಂಡು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬಂದಿದ್ದಾರೆ. 3 ವರ್ಷಗಳ ಕಾಲ ನಾನು ಕಂಡಂತ ಇಡೀ ನನ್ನ ವೃತ್ತಿ ಬದುಕಲ್ಲಿ ಕಂಡಂತ ಅತ್ಯುತ್ತಮವಾದಂತ ಅಧ್ಯಕ್ಷರು ಅಂತ ನಾನು ಹೇಳ್ಬಲ್ಲೆ. ಅವರಿಗೆ ಒಂದು ಚಪ್ಪಳೆ ಮೂಲಕ ನೀವು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ಇದೇ ರೀತಿ ಕಾರ್ಯವೈಖರಿ ಎಲ್ಲೂ ಇರೋದಿಲ್ಲ. ಶಾಲೆ ಅಧ್ಯಕ್ಷರು ಅಂತಂದ್ರೆ ನನ್ನ ಅಧಿಕಾರ ಚಲಾಯಿಸ್ಬೇಕು, ನಂದೇನು ಅಧ್ಯಕ್ಷ ಅಂದ ತಕ್ಷಣ ಬಂದ್ಬಿಟ್ಟು ಟೀಚರ್ಸ್ ಮೇಲೆ ಜೋರ್ ಮಾಡೋದು, ಹಂಗೇನ್ ಮಾಡಿದ್ರಿ ಅದೇನ್ ಮಾಡಿದ್ರಿ ಅದಲ್ಲ. ನೀವೇನ್ ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಮಕ್ಕಳಲ್ಲಿ ಒಂದು ಶಿಸ್ತು ತನ್ನಿ, ಚೆನ್ನಾಗಿ ಕಲಿಕೆ ಆಗ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಕಲಿಬೇಕು, ಒಳ್ಳೊಳ್ಳೆ ಪ್ರೈಸ್ಗಳನ್ನ ಗಳಿಸ್ಬೇಕು. ನಿಮಗೆ ಶಾಲೆಗೆ ಏನ್ ಸಹಕಾರ ಬೇಕು ಮೇಡಮ್ ಕೇಳಿ, ಆ ಸಹಕಾರ ನೀಡೋ ಜವಾಬ್ದಾರಿ ನಂದು, ಆ ಜವಾಬ್ದಾರಿ ಮಾತ್ರ ನಿಮ್ದು ಅಂತೇಳಿ ಒಂದು ಭರವಸೆನ ಕೊಟ್ಕೊಂಡು ಈ 3 ವರ್ಷಗಳ ಅವಧಿಗೆ, ಈ 3 ವರ್ಷಗಳ ಅವಧಿಯಲ್ಲಿನೂ ಕೂಡ ನಾವು ಸ್ಕೂಲ್ ಡೇನ ಮಾಡ್ತಾ ಬಂದಿದ್ದೀವಿ ಅಂತಂದ್ರೆ ಅದಕ್ಕೆ ಮುಖ್ಯ ರೂವಾರಿಗಳು ನಮ್ಮ SDMC ಅಧ್ಯಕ್ಷರು. ಅಂತ ಅಧ್ಯಕ್ಷರು ಸಿಕ್ಕಂತ ಶಿಕ್ಷಕರಾಗಿರ್ಲಿ, ಮುಖ್ಯ ಶಿಕ್ಷಕರಾಗಿರ್ಲಿ ಪುಣ್ಯವಂತ್ರೆ. ಯಾಕೆಂದ್ರೆ ಎಲ್ಲಾ ಕಡೆನೂ ಅಂತ SDMC ಅಧ್ಯಕ್ಷರು ಸಿಗೋದಿಲ್ಲ. ಅದರೊಟ್ಟಿಗೆ ರಾಮನ ಜೊತೆಗೆ ಲಕ್ಷ್ಮಣ ಅನ್ನೋ ಹಾಗೆ ನಮ್ಮ SDMC ಉಪಾಧ್ಯಕ್ಷರು ಏನ್ ಹೇಳಿದ್ರು, ಯಾವ ಕೆಲಸ ಅಂದ್ರೂ ಸಿದ್ದೇಶ್ ಅವರೇ ಹೋಗೋಣ, ಆಯ್ತು ಮಂಜು ಆಯ್ತು ಅಂತೇಳಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ಜೊತೆಗೆ ನಿಂತು ಈ ಕಾರ್ಯಕ್ರಮ 3 ವರ್ಷಗಳ ಕಾರ್ಯಕ್ರಮದ ಅವಧಿಯಲ್ಲಿ ಅವ್ರು ಸ್ಟೇಜ್ ಕೊಟ್ಟರು ಕೂಡ ಅವ್ರು ಕೂರೋದಕ್ಕೆ ರೆಡಿ ಇಲ್ಲ ನಮ್ಮ ಉಪಾಧ್ಯಕ್ಷರು. ಬೇಡ ಮೇಡಮ್ ರೇ, ನಮಗೆ ಸ್ಟೇಜ್ ಬೇಡ, ಏನು ಕಾರ್ಯಕ್ರಮ ಸಕ್ಸಸ್ ಆಗಬೇಕು, ಯಶಸ್ವಿ ಆಗಬೇಕು, ಅದು ಯಶಸ್ವಿ ಆಗಬೇಕು, ಯಾವುದೇ ಸಮಸ್ಯೆಗಳಿಲ್ದಂಗೆ ಕಾರ್ಯಕ್ರಮ ಮುಗಿಸ್ಬೇಕು. ಗೆಸ್ಟ್ಗಳು ಯಾರು ಬರ್ತಾರ ಓಡಾಡ್ಕೊಂಡು ಅವ್ರಿಗೆ ಕರೆಯೋದಾಗಿರ್ಬೋದು, ಅವ್ರಿಗೆ ಸ್ವಾಗತ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಯಾವ ಇಂಥ ಕೆಲಸ ಆಗಲ್ಲ ಅಂತೇಳಿ ಹೇಳೋದಿಲ್ಲ ಅವರಿಬ್ರು ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು. ಅಂತ ಉಪಾಧ್ಯಕ್ಷರು ಮತ್ತೆ ಅಧ್ಯಕ್ಷರು ಸಿಕ್ಕಿರ್ತಕ್ಕಂಥ ನಮ್ಮ ಶಾಲೆ ನಿಜಕ್ಕೂ ಪುಣ್ಯ. ಅದರಿಂದನೇ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿದೆ. ನಾವು ಒಬ್ಬರೇ ಶಿಕ್ಷಕರು, ಮುಖ್ಯ ಶಿಕ್ಷಕರು ಏನು ಮಾಡೋಕ್ಕಾಗಲ್ಲ. ನಮ್ದೇನು 4 ಗೋಡೆಗಳ ಮಧ್ಯದಲ್ಲಿ ಮಕ್ಕಳಿಗೆ ಒಂದು ಪಾಠವನ್ನ ಹೇಳ್ಕೊಡ್ಬಹುದು, ಮತ್ತೆ ನಮ್ಮ ಇಲಾಖೆ ಹಂತದಲ್ಲಿ ಏನು ಕಾರ್ಯಕ್ರಮಗಳು ಬರ್ತವೆ ಅದರಲ್ಲಿ ಭಾಗವಹಿಸೋದಕ್ಕೆ ನಾವು ಏನು ಇದು ಮಾಡ್ಬೋದು ಅದು ಮಾಡ್ಬೋದು. ಅದ್ರ ಆಚೆಗೂ ನಾವೇನಾದ್ರು ಒಂದು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಬೇಕು ಅಂತಂದ್ರೆ ನಿಜಕ್ಕೂ SDMC ಸಹಕಾರ ಬೇಕು, ಗ್ರಾಮಸ್ಥರ ಸಹಕಾರ ಬೇಕು, ಪೋಷಕರ ಸಹಕಾರ ಬೇಕು. ಇಲ್ಲಿ ಮಾರ್ನಳ್ಳಿ ಗ್ರಾಮಸ್ಥರು ಅಷ್ಟೇ ಅಲ್ಲ, ಪಕ್ಕದ ಹೆಗ್ಗದ್ದೆ ಗ್ರಾಮಸ್ಥರು ಕೂಡ ಹಾಗೆ ಇದ್ದೀರಾ. ನಮಗೆ ವರ್ಷಕ್ಕೂ ಒಂದು ಒಳ್ಳೆ ಪೋಷಕ ಸಮಿತಿ ಆಗಿರ್ಬೋದು, ಪೋಷಕ ವೃಂದದವರಾಗಿರ್ಬೋದು, ಗ್ರಾಮಸ್ಥರು ಆಗಿರ್ಬೋದು, ಒಳ್ಳೆ ಪೋಷಕರು ಸಿಗ್ತಾ ಇದ್ದೀರಾ.
ಏನಂದ್ರೆ ಒಂದು ಮಾತು ಹೇಳಿದ್ರೆ ಸಾಕು, ಆಯ್ತು ಮೇಡಮ್ ಅಂತ ವಾಲಂಟ್ರಿ ಬಂದು ಕೆಲಸ ಮಾಡ್ಕೊಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೆ ಅವರು ಕೆಲಸಗಳನ್ನು ಮುಗಿಸಿ ಸಂಜೆ ಮೇಲೆ ಕೀ ಕೊಟ್ಟು ಹೋಗಿರಿ ಮೇಡಮ್ ಅವರೇ, ಅದೇನ್ ಕೆಲಸ ಇದೆ ಅದು ಮಾಡಿ ಮುಗಿಸ್ತೀವಿ ಅಂತ ಹೇಳ್ತಾರೆ. ರವಿ ಅವರು ಮತ್ತೆ ಗಣೇಶ್ ನಾರಾಯಣ ಅವರು ಸಂಜೆ ಮೇಲೂ ನಮಗೆ 6 ಗಂಟೆ ಮೇಲೆ ಅವ್ರ ಪಾಪ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರದೇ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ. ಆದ್ರೂ ಕೂಡ ಶಾಲೆ ಕೆಲಸಗಳು ಅಂತಂದ್ರೆ ಅವರ ಕೆಲಸದ ಅವಧಿಯನ್ನು ಮೀರನು ಕೂಡ ಹೊರತಾಗಿಯೂ ಕೂಡ ಅವರು ಮಾಡ್ತಾರೆ. ಒಂದು ಗಾರೆ ಹಾಕೋದ್ರೆ ಇರ್ಬೋದು, ತುಂಬಾ ಜವಾಬ್ದಾರಿಯನ್ನು ವಹಿಸ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಡ್ತಕ್ಕಂಥ ಪೋಷಕರು ಹೆಗ್ಗದ್ದೆ ಕಡೆಯವರು ಇದ್ದೀರಾ. ಅಷ್ಟೇ ಅಲ್ಲ, ಈಗ ಕಾಡು ಮನೆಯವರು ಸೇರ್ಕೊಂಡ್ರು. ಕಾಡು ಮನೆಯವರು, ಗುಡಾಣ್ಕೆರೆಯವರು ಸ್ವಲ್ಪ ನೀವು ಯಾಕೆ ತುಂಬಾ ದೂರ ಆಯ್ತು, ನಮಗೆ ಬಸ್ ಕನ್ವೀನಿಯಂಟ್ ಇಲ್ಲ ಅನ್ನೋ ಉದ್ದೇಶದಿಂದ ಸ್ವಲ್ಪ ದೂರ ಉಳಿತಾ ಇದ್ದೀರಾ. ಅದ್ರ ಹೊರತುಪಡಿಸಿ ನಿಮ್ಮಗಳ ಸಹಕಾರ ತುಂಬಾ ಉತ್ತಮವಾಗಿದೆ. ಮಕ್ಕಳ ವಿಷಯವಾಗಿ ಆಗಿರ್ಬೋದು, ಶಾಲೆ ವಿಷಯವಾಗಿ ಆಗಿರ್ಬೋದು ಸಹಕಾರ ನೀಡ್ತಾ ಇದ್ದೀರಾ. ಆದ್ರೆ ನಿಮ್ಮ ಭಾಗವಹಿಸುವಿಕೆ ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿದ್ರೆ ನಮಗೆ ಇನ್ನೂ ಶಾಲೆಯಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನ, ಅಭಿವೃದ್ಧಿ ಕೆಲಸಗಳನ್ನ ಕೈಗೊಳ್ಬಹುದು ಅನ್ನೋದು ನನ್ನ ಆಶಯ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮಗೆ ಇನ್ನೂ ಸಂಜೆ ಮೇಲೆ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಶಸ್ವಿಗೆ ನೀವೆಲ್ಲರೂ ಇದೇ ರೀತಿ ತುಂಬಾ ತಾಳ್ಮೆಯಿಂದ ಕೂತು ಆ ಕಾರ್ಯಕ್ರಮಗಳು ಮುಗಿಯೋವರೆಗೂ ಪೋಷಕರು ಜವಾಬ್ದಾರಿ ತಗೊಂಡು, ಮಕ್ಕಳ ಜವಾಬ್ದಾರಿ ಸಂಪೂರ್ಣವಾಗಿ ನಿಮ್ದೇ. ಕಾರ್ಯಕ್ರಮದ ಕತ್ಲಾದ್ರೆ ನಮಗೆ ಯಾವ ಮಕ್ಕಳು ಎಲ್ಲಿದ್ದಾವೆ ಅಂತ ಹೇಳಕ್ಕಲ್ಲ, ಸಾಧ್ಯವಷ್ಟು ಹೇಳಿದೀವಿ ಯಾವ ರೀತಿ ಇರಬೇಕು ಅಂತೇಳಿ ಎಲ್ಲನೂ ಇದು ಮಾಡಿದೀವಿ. ಆದ್ರೂ ಕೂಡ ಮಕ್ಕಳು ಅಲ್ವಾ, ಚಿಕ್ಕ ಮಕ್ಕಳು, ಅವನ್ನ ನಾವು ಹಿಡಿಯೋಕ್ಕಾಗಲ್ಲ. ಚಿಕ್ಕ ಮಕ್ಕಳು ಒಂದೇ, ಈ ಮಂಗಣಗಳು ಒಂದೇ ಅಂತಂತಾರೆ. ಅವ್ರದ್ದು ಮನಸ್ಸು ಸ್ಥಿಮಿತ ಇರೋದಿಲ್ಲ, ಚಂಚಲ. 5 ನಿಮಿಷ ಒಂಥರ ಬುದಿದ್ರೆ 5 ನಿಮಿಷ ಒಂಥರ, ನಾವು ಒಂದು 5 ನಿಮಿಷ ಹಿಡ್ದಿಡ್ಬಹುದು, ಸುಮ್ಮನೆ ಕೂತಿರ್ರು ಅಂತೇಳಿ. ನೋಡಿ ಇಲ್ಲೇ ನೋಡಿ, ನಾ ಇಷ್ಟು ಮಾತಾಡ್ತಿದ್ರು ಎಷ್ಟು ಮಕ್ಕಳು ಓಡಾಡ್ತಾ ಇದ್ದಾವೆ. ಹಾಗಾಗಿ ದೊಡ್ಡ ಮಕ್ಕಳಾದ್ರೆ ಏನೋ ಒಂದು ಅವ್ರು ಹೇಳಿದ್ದಾರೆ, ಮಿಸ್ ಹೇಳಿದ್ದಾರೆ, ಸರ್ ಇದಾರಪ್ಪ, ಅವ್ರು ನೋಡಿ ಹೇಳಿದ್ದಾರೆ ಅಂತಂದ್ಮೇಲೆ ನಾವ್ ಹೀಗೆ ಇರ್ಬೇಕು ಅಂತಾರೆ. ಆದ್ರೆ ನಮ್ಮ ಮಕ್ಳು ಹಂಗಲ್ಲ ರೀ, ಚಿಕ್ಕ ಮಕ್ಳು. ನಿಮ್ಮ ಮನೆಯಲ್ಲಿ 1-2 ಮಕ್ಳು ಇದನ್ನ ನಿಭಾಯಿಸಿ ನಿಮಗೆ ಗೊತ್ತಿರುತ್ತೆ ಹೇಗೆ ಕಷ್ಟ ಅಂತೇಳಿ. ನೀವ್ ಹೇಳ್ತೀರಾ ಭಾನುವಾರ ಶನಿವಾರ ರಜಾ ಯಾಕಾರು ಬರುತ್ತೆ ಮೇಡಮ್ ಅವರೇ ಅಂತೀರಾ. ಅಂತರಲ್ಲಿ ನಮಗೆ 93 ಮಕ್ಕಳನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು, ಅವ್ರನ್ನ ತಾಳ್ಮೆಯಿಂದ ಕೂರಿಸ್ಬೇಕು, ಶಿಸ್ತಿಂದ ತರಬೇಕು ಅಂದ್ರೆ ತುಂಬಾನೇ ಕಷ್ಟ. ಹಗ್ಲೊತ್ತೆ ಕಷ್ಟ, ಇನ್ನು ರಾತ್ರಿ ಹೊತ್ತು ಕೇಳ್ಬೇಕಾ. ಹಾಗಾಗಿ ಪೋಷಕರು ದಯವಿಟ್ಟು ಈಗ ಸಂಜೆ 6 ಗಂಟೆಯಿಂದ ಪ್ರೋಗ್ರಾಮ್ ಎಷ್ಟೊತ್ತವರೆಗೂ ಆಗುತ್ತೆ ಅಂತ ಗೊತ್ತಿಲ್ಲ, ಅಷ್ಟೊತ್ತವರೆಗೂ ನಿಮ್ಮ ಮಕ್ಕಳ ಜವಾಬ್ದಾರಿಯನ್ನ ನೀವು ತಗೊಂಡ್ಲೇಬೇಕು. ಆ ಪ್ರೋಗ್ರಾಮ್ ಮುಗಿಯೋವರೆಗೂ ಇದು ಮಾಡಿ, ಆ ಕ್ರೌಡ್ ಆಗ್ದಂಗೆ ಡ್ರೆಸ್ ಮಾಡೋ ರೂಮಲ್ಲಿ ಯಾರ್ಯಾರು ಟೀಮ್ ವೈಸ್ ಅಲ್ಲಿ ವಹಿಸಿದೀವಿ ಅವ್ರುಗಳು ಮಾತ್ರ ಹೋಗಿ, ಬಾಕಿದವರು ಮೇಡಮ್ ಅವರೇ ನಮ್ಗೇನ್ ಮಾಡಕ್ ಆಗ್ತಿರ್ಲಿಲ್ವಾ ಡ್ರೆಸ್, ನಮ್ಗೆ ಯಾಕೆ ಆಗ್ಲಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆಂದ್ರೆ ಒಂದ್ ರೂಮಲ್ಲಿ 10 ಜನ ಸೇರ್ಕೊಂಡ್ರೆ ನಮ್ಮ 93 ಮಕ್ಳು ಇರ್ತಾವೆ, ಅಲ್ಲಿ 100 ಜನ ಆಗ್ಬಿಡ್ತೀರಾ. ಅಲ್ಲಿ ವ್ಯತ್ಯಾಸಗಳಾಗುತ್ತೆ, ಅಲ್ಲಿ ಡ್ರೆಸ್ ಮಾಡೋದಕ್ಕೆ ತುಂಬಾ ಟೈಮ್ ತಾಳುತ್ತೆ. ಹಾಗಾಗಿ ನಾವು ಟೀಮ್ ಮಾಡ್ಬಿಟ್ಟಿದ್ವಿ. ನಿಮಗೆ ಮೀಟಿಂಗ್ ಅಲ್ಲೇ ಹೇಳಿದ್ವಿ, ಯಾರು ಸ್ವಲ್ಪ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ ಅವ್ರನ್ನ ಟೀಮ್ ಮಾಡ್ಬಿಡ್ತೀವಿ ಅಂತ ನಿಮ್ ಮೀಟಿಂಗ್ ಅಲ್ಲೇ ಹೇಳಿದೀವಿ. ಅದಕ್ಕೆ ನೀವು ಒಪ್ಕೊಂಡಿದ್ದೀರಾ. ಹಾಗಾಗಿ ಕೆಲವೊಂದು ಪೋಷಕರು ಇಲ್ಲಿ ಇರ್ಬೋದು, ನನ್ನ ಹೆಸರು ಹಾಕಿಲ್ಲ ಹಂಗಂತ ಹೆಸರು ಹಾಕಿಲ್ಲ ಅಂತೇಳಿ ನೀವು ಸಹಕರಿಸಬಾರ್ದು ಅಂತ ಏನಿಲ್ಲ. ನಿಮ್ಗೂ ಅಲ್ಲಿ ಸಹಕರಿಸಬೇಕು, ಮಕ್ಳು ಡ್ರೆಸ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶ ಇದ್ರೆ ನೀವು ಹೆಲ್ಪ್ ಮಾಡಿ. ಆದ್ರೆ ಮಕ್ಕಳಿಗಿಂತ ಪೋಷಕರೇ ಜಾಸ್ತಿ ಆಗೋದು ಬೇಡ. ಆ ಉದ್ದೇಶದಿಂದ ನಾವು ಟೀಮ್ ಮಾಡಾಕಿದ್ದೀವಿ. ಅದನ್ನ ಅರ್ಥ ಮಾಡ್ಕೊಂತೀರಪ್ಪ, ಪರವಾಗಿಲ್ಲ, ನಮ್ಮ ಪೋಷಕರು ಏನು ಅಷ್ಟೊಂದು ಇದಿಲ್ಲ, ಅರ್ಥ ಮಾಡ್ಕೊಂತೀರಾ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ಹೇಳ್ತಾ ಇಲ್ಲಿವರೆಗೂ ತುಂಬಾ ತಾಳ್ಮೆಯಿಂದ ಕೂತು ಎಲ್ಲ ಗಣ್ಯರು ಸನ್ಮಾನವನ್ನಾಗಿರ್ಬೋದು, ಬಹುಮಾನ ಸ್ವೀಕಾರ ಆಗಿರ್ಬೋದು, ಗಣ್ಯರ ಒಂದು ಹಿತನುಡಿಗಳನ್ನ ಆಲಿಸಿದ್ದೀರಾ. ಹೀಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಆಹ್ವಾನವನ್ನ ಸ್ವೀಕರಿಸಿ ಇಲ್ಲಿವರೆಗೂ ಕೂತು ನಮಗೆಲ್ಲರಿಗೂ ಒಂದು ಹಿತನುಡಿಗಳನ್ನ ಆಡಿದಂತ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ಅಧ್ಯಕ್ಷರು, ಉಪಾಧ್ಯಕ್ಷರಿಗೂ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರಿಗೂ, ಮತ್ತೆ ಎಲ್ಲ ಸಂಘಗಳ ಅಧ್ಯಕ್ಷರುಗಳಿಗೂ ಹಾಗೂ ಹೈಸ್ಕೂಲ್ ಮುಖ್ಯ ಶಿಕ್ಷಕರಿಗೂ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಪೋಷಕ ವೃಂದದವರು, ಎಲ್ಲ SDMC ಸದಸ್ಯರುಗಳು, ಎಲ್ಲ ಅಕ್ಕಪಕ್ಕ ಊರಿನ ಹೆಗ್ಗದ್ದೆ, ಮಾರ್ನಹಳ್ಳಿ, ಅರ್ಧಮಾರ್ನಹಳ್ಳಿ, ಕಾಡ್ಗದ್ದೆ, ಕಡಗ್ರಳ್ಳಿ, ಕಾಡ್ಮನೆ, ಗುಡಾಣ್ಕೆರೆ, ಸಂತೋರಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು, ಪೋಷಕರು ಎಲ್ಲರಿಗೂ ಕೂಡ ನಮ್ಮ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ತುಂಬಾ ತಾಳ್ಮೆಯಿಂದ ಕೂತೀರ, ಆದ್ರೂ ಸ್ವಲ್ಪ ಆಚೆ ಈಚೆ ಆಯ್ತು. ಮಕ್ಕಳು, ವಿದ್ಯಾರ್ಥಿಗಳು, ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನೀವು ಈಗ ಫಲಹಾರ ಬಂದಿದೆ, ವಿದ್ಯಾರ್ಥಿಗಳು ಹೋಗಿ ಫಸ್ಟ್ ಫಲಹಾರವನ್ನ ಸ್ವೀಕರಿಸಿ, ತದನಂತರದಲ್ಲಿ ಟೀಚರ್ ಅಲರ್ಟ್ ಮಾಡಿರ್ತಕ್ಕಂಥ ರೂಮ್ ಅಲ್ಲಿ ಹೋಗಿ ನೀವು ಡ್ರೆಸ್ ಅನ್ನ ಚೇಂಜ್ ಮಾಡ್ಕೊಂಡು ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳು ವೇದಿಕೆಯಿಂದ ತೆರಳಬಹುದು. ಇಷ್ಟು
ಇಲ್ಲ ಇಲ್ಲ ಲೈವ್ ಅಲ್ಲ ಯಾವ ಚಾನಲ್ ಸರ್? ನಮ್ಮ ಅಧ್ಯಕ್ಷರು ನಮ್ಮ ವಿಡಿಯೋ ಮಾಡಿ ಇಲ್ಲ Give me some time to think. I'm in the bathroom looking at me. Facing the mirror is all I need. Wait until the Reaper takes my life. Never gonna get me out of line. I will live 1,000 years.